ನಿರ್ಮಾಣ ಹಾಗೂ ಆಚರಣೆಗಳಿದ್ದಾಗ ಪುಟ್ಟದ ಕೊಠಡಿ ನಿರ್ಮಾಣ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಹಾಸನ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಶ್ರೀ ಅಶೋಕ್ ಎಸ್ ಕಿಳಗಿ ಸಾಹೇಬರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಕೊಳ್ಳುವ ಆಹ್ವಾನ ಕೊಡುತ್ತೇನೆ. ನಮ್ಮ ಕರೆಗೆ ಹೋಗುವುದು ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಪ್ರತಿಕ್ಷಣವನ್ನು ಕೂಡ ಸ್ಪಂದಿಸುವ ನಮ್ಮ ಜಿಲ್ಲೆಯ ಆಸ್ಪತ್ರೆಗಳಾದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಎತ್ತೂರು ಕುಸಾಗೌಡ ಸಂದೇಶ್ ಸಾಹೇಬರು ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಕಾವ್ಯ ಮೋಹನ್ಗೌಡ ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡುತ್ತೇನೆ. ಈ ಸಮಾರಂಭದ ಮೇಲ್ಚಾವಣಿ ವಿಮಾನದ ಪ್ರಯಾಣಿಕರಾದ ಸನ್ಮಾನ್ಯ ಸುದರ್ಶನ್ ಕಾರ್ಯ ಪ್ರತಿನಿಧಿಯಾಗಿ ಆಗಮಿಸಿರುವ ಸನ್ಮಾನ್ಯ ದಿನೇಶ್ ಕಾರ್ಯ ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸರ್ಕಾರಿ ಆಯುಕ್ತರಾದ ಶ್ರೀಮತಿ ಹೇಮಾವತಿ ಮೇಡಮ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಈ ಶುಭ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಲಾಲ್ಚಂಬರ್ ನಿರ್ಮಾಣಕ್ಕೆ ಅನುದಾನವನ್ನು 5 ಲಕ್ಷ ರೂಪಾಯಿ ಕೊಟ್ಟಿರುವ ನಿಮ್ಮೆಲ್ಲರೂ ಪ್ರಕಾಶ ಪದಾರ್ಥ ಅವರಿಗೂ ಸಹ ನಾನು ಅವರನ್ನು ಸ್ವಾಗತ ಕೊಡುತ್ತೇನೆ. ಮತ್ತು ನಮ್ಮ ಎಂಜಿನವರು ಜಯಂತ್ ಪಾಟೀಲ್ ಅವರು ಸಹ ನಮಗೆ ಅನುದಾನ ಕೊಟ್ಟಿದ್ದಾರೆ, ಅವರಿಗೂ ಸಹ ನಮಸ್ತೆ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ನಮ್ಮನ್ನು ಅದೇ ರೀತಿ ವೇದಿಕೆ ರಾಸಾಯನಿಕ ಸಂಘ ಉಪಾಧ್ಯಕ್ಷರಾದ ಎಲ್ಲಿ ಜುಮೇವರು ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಅಧ್ಯಕ್ಷರಾದ ಕುಮಾರಣ್ಣವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಜಂಟಿ ಕಾರ್ಯದರ್ಶಿಯಾದ ರಘುವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಸಂಘದ ಕಾರ್ಯಕ್ರಮದ ಸದಸ್ಯರು ಹಾಗೂ ವಿವಿಧ ಸಮಿತಿ ಸದಸ್ಯರುಗಳು ಸಹ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕಾರ್ಯ ಮೊಬೈಲ್ ಅವರ ತಂಡವು ಚುನಾಯಿತರಾದ ನಂತರ ಅಧ್ಯಕ್ಷರ ಕನಸು ಈ ಒಂದು ಸಂಘದ ಆವರಣದಲ್ಲಿ ಏನು ವಹಿಸಬೇಕಿದೆ ಅದರ ಮುಂಬರುವ ಮೇಲ್ಚಾವಣಿಯನ್ನು ಹಾಕಿಸಿಕೊಡ್ತೇವೆ. ಆ ನಿಟ್ಟಿನಲ್ಲಿ ಅವರ ಸಹೋದರರನ್ನೇ ಸಂಪರ್ಕಿಸಿ ಅವರ ಮನವೊಲಿಸಿ ಸುಮಾರು 58 ಲಕ್ಷಕ್ಕಿಂತ ಹೆಚ್ಚು ಅಂದಾಜು ವೆಚ್ಚದ ಮೇಲ್ಚಾವಣಿಯನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ. ಅದೇ ರೀತಿ ಕಳೆದ ಬಾರಿ ಪ್ರಸನ್ನ ಮತ್ತು ತಂಡದವರು ಪ್ರಯತ್ನಿಸಿದ್ರು ಊಟದ ಹಾಲನ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಶಾಸಕರ ಮತ್ತು ಸಂಸತ್ ಸದಸ್ಯರನ್ನು ಸಂಪರ್ಕಿಸಿ ಅನುದಾನವನ್ನು ಮಂಜೂರು ಮಾಡಿಸಿದ್ದು. ಇಲ್ಲಿ ಆ ನಿಟ್ಟಿನಲ್ಲಿ ಕಾರ್ಯ ಮೊಬೈಲ್ಗಳ ತಂಡಗಳು ಉಪಕ್ರಮಿಸಿ ಅದನ್ನು ಕೂಡ ಮಂಜೂರಿ ಮಾಡಿಸಿಕೊಂಡು ಇವತ್ತು ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಅಂತ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬು ಮುಖ್ಯ ಗುರುವಾರಿ ಹಾಸನ ವಕೀಲ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕಾರ್ಯ ಮೊಬೈಲ್ಗಳು ಪ್ರಾಸ್ತಾವಿಕತೆಯನ್ನು ನೀಡಬೇಕು ಅಂತ ಹೇಳಿಕೊಳ್ಕೊಳ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ಜಿಲ್ಲಾ ವಕೀಲರ ಸಂಘದ ಆವರಣದಲ್ಲಿ ಹೊಯ್ಸಳ ವೇದಿಕೆ ಮುಂಭಾಗ ಮೇಲ್ಚಾವಣಿ ನಿರ್ಮಾಣ ಹಾಗೂ ಲಾಲ್ ಚೇಂಬರ್ಸ್ ಮುಂಭಾಗ ಊಟದ ಕೊಠಡಿ ನಿರ್ಮಾಣದ ಶಂಕುಸ್ಥಾಪನಾ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಹಾಸನ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಆದ ಶ್ರೀ ಅಶೋಕ್ ಎಸ್ ಕಿಳಗಿ ಸಾಹೇಬರನ್ನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿ ಆಗಮಿಸುತ್ತಿದ್ದಾರೆ. ಅವರಿಗೆ ನಾನು ಸದಾಚಾರಣಿಯಾಗಿರುತ್ತೇನೆ. ಸನ್ಮಾನ್ಯರು ಹಾಸನ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾಗಿ ನೇಮಕವಾದ ಸಂದರ್ಭದಲ್ಲಿ ನಾನು ಮತ್ತು ಸಂಘದ ಪದಾಧಿಕಾರಿಗಳು ಸನ್ಮಾನ್ಯರನ್ನು ಭೇಟಿ ಮಾಡಿದಾಗ ನಾವೇ ಎಲ್ಲ ಕೋರಿಕೆಗಳನ್ನು ಈಡೇರಿಸುವುದಕ್ಕೆ ಭರವಸೆ ನೀಡಿದ್ದು ಆ
MP ಕಾರ್ಲೆ ಕಂಪನಿಯ ಸುದರ್ಶನ್ ಕಾರ್ಲೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಆದರೆ ಅವರು ಹುಟ್ಟು ಕಾರಣದ ನಿಮಿತ್ತ ಈಜಿಪ್ಟ್ಗೆ ಹೋಗಿರುವ ಕಾರಣ ಈ ದಿನ ಅವರ ತಮ್ಮನಾದ ದಿನೇಶ್ ಕಾರ್ಲೆ ಅವರು ಈ ವೇದಿಕೆ ಮುಂದಾಗಿದ್ದಾರೆ. ಇವರು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮದ ಒಂದು ಅದ್ಭುತವಾದ ಶಕ್ತಿ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದ್ರೆ ಈ ಕಾರ್ಯಕ್ರಮಕ್ಕೆ ಈ ಮೇಲ್ಛಾವಣಿ ನಿರ್ಮಾಣದ ಸುಮಾರು 60 ಲಕ್ಷ ವೆಚ್ಚದ ಒಂದು ಮೇಲ್ಛಾವಣಿ ನಿರ್ಮಾಣಕ್ಕೆ ಕೊಂಡಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ನಮ್ಮ ಹಾಸನ ಗೌರವಾನ್ವಿತ ಹಾಸನ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ಮೇಡಮ್ ಅವರು ಕೂಡ ಈ ನಮ್ಮ ಸಂಘಕ್ಕೆ ಒಂದು ವಾರೆಂಟ್ ಬೆಂಚ್ ಸಹಕಾರಿಯಲ್ಲಿ ಮುತುವರ್ಜಿ ವಹಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನಾನು ಈ ಸಂಘದ ಪರವಾಗಿ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಓಂಬೇಶ್ ಅವರು ಹಾಗೂ ಉಪಾಧ್ಯಕ್ಷರಾದ MP ಕಿಂಗೇಗೌಡ ಅವರು, ಖಜಾಂಚಿಗಳಾದ CM ಸುಬ್ರಾಯ್ ಅವರು, ಅದೇ ರೀತಿ ಜಂಟಿ ಕಾರ್ಯದರ್ಶಿಗಳಾದ ರಘು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಾನು ಶುಭಾಶಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಶ್ರೀ ನ್ಯಾಯಾಧೀಶರು ಹಾಗೂ ನಮ್ಮ ವಕೀಲರ ಸಂಘದ ಗೌರವಾನ್ವಿತ ಹಿರಿಯ ಮತ್ತು ಕಿರಿಯ ವಕೀಲರು, ಸರ್ಕಾರಿ ಅಭ್ಯಾಸಕರು ಹಾಗೂ ಮಾಧ್ಯಮ ಮಿತ್ರರು
ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನಾನು ಇದು ಥರ್ಡ್ ವಿಸಿಟ್ ಟು ಹಾಸನ. ಫಸ್ಟ್ 2 ವಿಸಿಟ್ಸು ಜಸ್ಟ್ ಬಂದು ಹಾಸನ ಟೆಂಪಲ್ ವಿಸಿಟ್ ಮಾಡಿ ದರ್ಶನ ತಗೊಂಡು ಹೋಗಿದ್ದು. ಇದು ಥರ್ಡ್ ವಿಸಿಟು. ನಾನು ಯಾವಾಗ ಅಡ್ಮಿನಿಸ್ಟ್ರೇಟಿವ್ ಜೇಜ್ ಅಂತ ಅಪಾಯಿಂಟ್ ಆದಾಗ ಯಾವಾಗ ಸಂದೇಶ ಬರ್ತಾ ಇತ್ತು ನಾನು ಅಡ್ಮಿನಿಸ್ಟ್ರೇಟಿವ್ ಜೇಜ್ ಆಗ್ತಿದ್ದೇನೆ ಅಂತಂದೆ, ಅಪಾಯಿಂಟ್ ಆಗಿದ್ದೇನೆ. ಅವತ್ತಿಂದ ನಮ್ಮ ಊರಿಗೆ ಹೋಗೋಣ, ನಮ್ಮ ಕೆಲಸ ಏನಿದೆ ಎಲ್ಲ ಜಾನ್ವರಿದಲ್ಲಿ ಆದವು. ಫೆಬ್ರವರಿಗೆ ಬರ್ಬೇಕಂತ ಸಡನ್ಲಿ ನಾನು ಡೇಟ್ ಕೊಟ್ಟಿದ್ದೆ. ಬಟ್ ಸರ್ಕಮ್ಸ್ಟೆನ್ಸಸ್ ನಾನು ಬರೋಕ್ಕಾಗಲಿಲ್ಲ. ಸರ್ ನಾನು ಧಾರವಾಡ ಬೆಂಚಲ್ಲಿದ್ದೆವು. ಧಾರವಾಡ ಬೆಂಚಲ್ಲಿದ್ದಾಗ ನಮ್ಮ ಊರಿಗೆ ಯಾವಾಗ ಬರ್ತೀರಾ, ಈಗ ಅವ್ರು ಫೋರ್ಸ್ ಮಾಡಿ ಕರ್ಕೊಂಡ್ಬಂದ್ಬಿಟ್ಟು ನಾನು ಬಂದಿದ್ದೇನೆ. ಸೆಕೆಂಡ್, ಈ ಥರ ನಾನು ಬಿಲ್ಡಿಂಗ್ ಎಲ್ಲಿ ನೋಡಿಲ್ಲ. ನಾನು ಫಸ್ಟು ನನ್ನ ಕೋರ್ಟಿಗೆ ಹೋಗಿದ್ದೆ. ಅವಾಗ ಸರ್ ಅವರು ಇನಾಗ್ರೇಷನ್ ಬಂದಿದ್ರು. ನಾನು ಅಂದರೆ ಸೆಂಟ್ರಲೈಸ್ AC ಅಂದರೆ ಓನ್ಲಿ ನಾನು ಹುಬ್ಳಿ ಅಷ್ಟೇ ಕೋರ್ಟ್ ನೋಡಿದ್ದೇನೆ. ಆಮೇಲೆ ಬಳ್ಳಾರಿಗೆ ಒಂದಾಯಿತು. ಬಳ್ಳಾರಿಗೆ ಇನಾಗ್ರೇಟ್ ಆಗಿತ್ತು, ಬಟ್ ಕೋರ್ಟ್ ಫಂಕ್ಷನಿಂಗ್ಸ್ ಆಗಲಿಲ್ಲ. ಅಲ್ಲಿನೂ ಸೆಂಟ್ರಲೈಸ್ AC ಇತ್ತು. ಆಮೇಲೆ ನಾನು ಬಂದು ಕೋರ್ಟ್ ಫಂಕ್ಷನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡಿದೆವು. ಈಗ ಇಲ್ಲಿ ನಾನು ಬಂದು ಈ ಕ್ಯಾಂಪಸ್ ನೋಡಿದ್ರೆ ನಾನು ಫೀಲಿಂಗ್ ದಟ್ ಆಸ್ ಇಟ್ ಐ ಆಮ್ ಇನ್ ದ ಹೈಕೋರ್ಟ್ ಆಫ್ ದಿಸ್ ನಾನು ಎಲ್ಲಿ ನೋಡಿಲ್ಲ, ಯಾವ ಕೋರ್ಟಲ್ಲೂ ನೋಡಿಲ್ಲ. ಎಲ್ಲ ಕಡೆ ನಾನು ಬೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಿದ್ದೇನೆ ಡಿಸ್ಟ್ರಿಕ್ಟ್. ಈ ಥರ ಕ್ಯಾಂಪಸ್ ಆಗಲಿ, ಈ ಥರ ಇಷ್ಟು ನೀಟ್ನೆಸ್ಸು ಇಷ್ಟು ಮಾಡಿಲ್ಲ. ಬಟ್ ನಾನು ಕೇಳಿದ ಪ್ರಕಾರ ನನಗೆ ಸಂದೇಶ ಹೇಳ್ತಿದ್ರು, ಇಲ್ಲ ನಮ್ಮ ಹಾಸನ ಕೋರ್ಟ್ ನೋಡೋಕೆ ಇದೆ ಅಂತಂದು. ನಾನೇನೋ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತಂದೆ. 8 ಆದ್ಮೇಲೆ ನೋಡಿದ್ರೆ ನಾನು ವರ್ಚುವಲಿ ಇವನ್ ನಾವು ಈಗ ಇಬ್ಬರು ಧಾರವಾಡದಲ್ಲಿದ್ದೆವು. ನನಗೆ ಈಗ ಏನು ಅನ್ನಿಸ್ತಾ ಇದೆ, ನಾನು ಈಗ ಮತ್ತೆ ರಿಪೀಟ್ ಮಾಡ್ತಾ ಇದ್ದೆ, ಆಸ್ ಇಟ್ ನಾನು ಹಾಸನ ಹೈಕೋರ್ಟಲ್ಲಿ ಇದ್ದಂಗೆ ಅನಿಸ್ತಾ ಇದೆ. ಸಿನ್ಸಿಯರ್ ರಿಕ್ವೆಸ್ಟ್, ನಮ್ಮ ಆಫೀಸರ್ ಜೊತೆ ಯಾವತ್ತೂ ಮಾತಾಡಬೇಕಾದ್ರೆ ಪೊಲೈಟಾಗಿ ಮಾತಾಡಿ. ನೀವು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರೆ ನಮ್ಮ ಆಫೀಸರ್ನ ನಿಮ್ಮ ಜೊತೆ ಕೋಆಪ್ರೇಟ್ ಮಾಡ್ತಾರೆ. ಯಾವುದೋ ರೂರಲ್ಲಿ ಬೈಕಾಟ್ ಮಾಡಿದ್ದಾರೆ ನ್ಯಾಷನಲ್ ಲೋಕ್ ಅದಾಲತ್ತು, ಅದನ್ನು ಇವಾಗ ಸೆಂಡಿಂಗ್ ಅ ಬ್ಯಾಡ್ ಮೆಸೇಜ್ ಟು ದ ಪಬ್ಲಿಕ್. ನೀವೇನದ ಒಳ್ಳೆ ಮೆಸೇಜ್ ಕೊಡಿ ಲಿಟಿಗೇಟ್ಸ್ಗೆ. ನಾವೆಲ್ಲ ಇಲ್ಲಿ ಸೆಟಲ್ಮೆಂಟ್ ಆಗುತ್ತೆ, ಸೆಟ್ಲ್ ಆಗುತ್ತೆ. ವಿದೇಶದಲ್ಲಿ ಲೋಕ್ ಅದಾಲತ್ದಲ್ಲಿ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಕ್ಸೆಪ್ಟ್ ಒಂದು ಕೋರ್ಟ್ ಅಷ್ಟೇ, ಮಿಕ್ಕಿದೆಲ್ಲ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ನೀವು ಹೆಂಗೆ ಕೋಆಪ್ರೇಟ್ ಮಾಡ್ತೀರೋ ಆ ಥರ ನಮ್ಮ ಆಫೀಸರ್ಸ್ ಎಲ್ಲರೂ ನಿಮ್ಮ ಜೊತೆ ಕೋಆಪ್ರೇಟ್ ಮಾಡ್ತಾರೆ. ನೀವು ಕಿಪ್ ಮಾಡ್ಕೊಂಡು ಹೋಗಬೇಡಿ. ನಿಮಗೇನಿದೆ ಇಡೀ ಹತ್ರ ಬಂದು ಮೀಟ್ ಆಗಿ ಈ ಥರ ನಮ್ಮ ಡಿಫಿಕಲ್ಟೀಸ್ ಇದೆ, ಪ್ಲೀಸ್ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಗ್ರೀವಿಯನ್ಸ್ ಕನ್ಸಿಡರ್ ಮಾಡಿ ಇರ್ತದೆ. ಧರ್ಮಕ್ಕೆ ಹೋಗೋದು, ಸ್ಟ್ರೈಕ್ ಮಾಡೋದು, ಬೈಕಾಟ್ ಮಾಡೋದು, ಇದು ಅದು ಸರಿಯಲ್ಲ. ಇದು ಪ್ಲಸ್ ನಾನು ಡಿಸ್ಕಸ್ ಮಾಡ್ತಾ ಇರೋದು ಈ ಥರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಇಲ್ಲ. ಸಂದೇಶರು ಇದು ಆಲ್ರೆಡಿ ನಾನು ಯಾಕೆ ಹೈಕೋರ್ಟ್ ಬೆಂಚ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸಂದೇಶರು ಈ ವೆಕೇಶನ್ದಲ್ಲಿ ಲಾಸ್ಟ್ ಮೇದಲ್ಲಿ ದಿಸ್ ಇಸ್ ರಾಮೇಶ್ವರ ಸರ್ ಟ್ರಾನ್ಸ್ಫರ್ ಆಗಿತ್ತು. ಟ್ರಾನ್ಸ್ಫರ್ ಆರ್ಡರ್ ಬರೋದಿತ್ತು. 1 day ಬಿಫೋರ್ ಇದೇ ಇದರಲ್ಲಿ ಬೆಂಚಲ್ಲಿ ಕೂತ್ಕೊಂಡು ಇದೇ ಕ್ಯಾಂಪಸಲ್ಲಿ ಕೂತ್ಕೊಂಡು ಅವ್ರು ಪ್ರೊನೌನ್ಸ್ ಮಾಡಿದ್ದಾರೆ ಜಡ್ಜ್ಮೆಂಟ್ ಹೈಕೋರ್ಟ್. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು ಇದು ಅಂತ. ಇನ್ನೊಂದು ಸಂದೇಶ ಈ ಭಾಗದವ್ರು ಒಳ್ಳೆ ಆಫೀಸರ್, ಒಳ್ಳೆ ಜಡ್ಜಿ ಕೊಟ್ಟಿದ್ದೀರಾ. ಅವರು ಎಲ್ಲ ಸಬ್ಜೆಕ್ಟಲ್ಲಿ ಪರ್ಫೆಕ್ಟ್ ಇದ್ದಾರೆ. ಸೊ ನೀವೇನದ ಅವ್ರು ಈಸ್ ಅ ರೋಲ್ ಮಾಡೆಲ್ ಟು ಆಲ್ ಆಫ್ ಯು. ಅವ್ರ ಥರ ನೀವು ಸರಿಯಾಗಿ ನಡ್ಕೊಂಡ್ರೆ ಆ ಥರ ಅವ್ರ ಥರ ಆಗ್ಬೋದು. ಇನ್ನೊಂದು ಹೇಳ್ತೀನಿ ನಾನು, ಸಂದೇಶರು ಚೀಫ್ ಜಸ್ಟಿಸ್ ಒಂದು ಡೆಡಿಕೇಟೆಡ್ ಬೆಂಚ್ ಅಂತ ಮಾಡಿದ್ದಾರೆ. ಓನ್ಲಿ ಇವರು ಬೆಂಚ್ ಹೆಡ್ ಮಾಡ್ತಾ ಇದ್ದಾರೆ. ಜಸ್ಟಿಸ್ ವೆಂಕಟೇಶ್ ನಾಯ್ಕ್ ಅವ್ರ ಪಾರ್ಟ್ನರು. ಓನ್ಲಿ ಕ್ರಿಮಿನಲ್ ಅಪೀಲ್ಸ್. ಲಾಸ್ಟ್ January, February ಡಿಸ್ಪೋಸ್ ಆಫ್ more than 150 ಕ್ರಿಮಿನಲ್ ಅಪೀಲ್ಸ್. ಎಷ್ಟು ಡಿಫಿಕಲ್ಟ್ ಆಗುತ್ತೆ ಅಂತ. ಈವನ್ ಧಾರವಾಡದಲ್ಲಿ
ಚೆನ್ನಾಗಿ ಡಿಸ್ಪೋಸಲ್ ಮಾಡಿದ್ದಾರೆ. ಸೊ ಅವರು ಮಾರ್ಗದರ್ಶನ ನಡ್ಕೋಬೇಕಂತ ನನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಬಟ್ ಅವ್ರು ಹೆಂಗಿದ್ದಾರೆ ಆ ಥರ ನಡ್ಕೊಂಡು ಹೋದರೆ ನಿಮಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಸೊ ನನಗೆ ಈ ಫಂಕ್ಷನ್ ಕರೆದಿದ್ದಕ್ಕೆ ನಾನು ತುಂಬ ಆಭಾರಿ ಇದ್ದೀನಿ. ಮಾತನಾಡೋದು ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಸಹೋದರ ನ್ಯಾಯಮೂರ್ತಿ ಮತ್ತು ಹಾಸನ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದಂತಹ ಮತ್ತು ನನ್ನ ಸನ್ನಿಹಿತರಾದಂಥ ಶ್ರೀ ಅಶೋಕ್ ಹಿಳಗಿ ಸಾಹೇಬ್ರೆ ಮತ್ತು ಹಾಸನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂಥ ಶ್ರೀಮತಿ ಹೇಮಾವತಿಯವರೇ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಮೊಗಾಡರವರೇ ಮತ್ತು ಇತರ ವಕೀಲರ ಸಂಘದ ಪದಾಧಿಕಾರಿಗಳೇ, ನನ್ನ ದೃಷ್ಟಿಯಲ್ಲಿ ಈ ದಿನದ ಕೇಂದ್ರ ಬಿಂದು ಎಲ್.ಟಿ. ಕಾರ್ಲೆ ಸಂಸ್ಥೆಯನ್ನ ಪ್ರತಿನಿಧಿಸಿರ್ತಕ್ಕಂಥ ದಿನೇಶ್ ಅವರಿವತ್ತು ಮನಸ್ಸು ಮಾಡಿಲ್ಲ ಅಂದರೆ ಈ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಹಾಗಾಗಿ ಅವರು ಕೂಡ ಉಪಸ್ಥಿತಿ ಇದ್ದಾರೆ. ಮತ್ತು ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಸಹೋದರ ನ್ಯಾಯಾಧೀಶರುಗಳೇ ಮತ್ತು ವಕೀಲರ ಸಂಘದ ಹಿರಿಯ ಮತ್ತು ಕಿರಿಯ ಸಂಘದ ಸದಸ್ಯರುಗಳೇ, ಮೊದಲಿಗೆ ಈ ದಿನದಲ್ಲಿ 2 ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಆ 2 ಶಂಕುಸ್ಥಾಪನೆಗಳು ಕೂಡ ವಕೀಲರ ಉಪಯೋಗಕ್ಕಾಗಿ ಮಾಡಿರ್ತಕ್ಕಂಥದ್ದು. ಒಂದು ಬಹಳ ದಿನಗಳಿಂದ ನಮ್ಮ ಸನ್ನಿಹಿತರಾದಂಥ ಚಂದ್ರಶೇಖರ್ ಅವರು ಹೇಳಿದರು, ಹಿಂದಿನ ಅವಧಿಯ ಅಧ್ಯಕ್ಷರಾದಂಥ ಪ್ರಸನ್ನ ಇಲ್ಲೇ ಕುಳಿತಿದ್ದಾರೆ. ಅವರು ಕೂಡ 15 ದಿನದಲ್ಲಿ ಸ್ಥಳೀಯ ಶಾಸಕರು ಮತ್ತು ಈ ಜಿಲ್ಲೆಯ ಲೋಕಸಭಾ ಸದಸ್ಯರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿ ಅವರಿಗೆ ಬರ್ತಕ್ಕಂಥ ಅನುದಾನದಲ್ಲಿ ಈ ಒಂದು ಊಟದ ಕೊಠಡಿಯ ವ್ಯವಸ್ಥೆ ಮಾಡಲಿಕ್ಕೆ ಅವರು ರಿಕ್ವೆಸ್ಟ್ ಮಾಡಿದ್ರು. ಆದರೆ ಈಗ ಅದನ್ನ ಈಗಿನ ಅಧ್ಯಕ್ಷರ ಅವಧಿಯಲ್ಲಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಮೊದಲಿಗೆ ನಾನು ಈ ಊಟದ ಕೊಠಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ನೀಡಿದಂತ ಅವರ ಇಬ್ಬರುಗಳಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎರಡನೇದಾಗಿ ಈಗಿನ ಅಧ್ಯಕ್ಷರು ಹೇಳಿದರು, ಅವರು ಅಧ್ಯಕ್ಷರಾದ ತಕ್ಷಣವೇ ನಮಗೆ ಹೇಳಿದರು, ಇದು ನಮ್ದು ಮೈಸೂರ ವೇದಿಕೆಯಲ್ಲಿ ಪ್ರತಿ ಸಾರಿ ಒಂದು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಶಾಮಿಯನ್ನು ಹಾಕಬೇಕಾದ್ರೆ ಖರ್ಚು ಎಷ್ಟು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಅದಕ್ಕೊಂದು ವೇದಿಕೆಗೆ ಒಂದು ರೂಪವನ್ನು ಕೊಡಲಿಕ್ಕಾಗಿ ಅವರು ನನಗೆ ಗೊತ್ತಿರಲಿಲ್ಲ, ಸಂಬಂಧಿ ಅವರು ಗೊತ್ತಿರಲಿಲ್ಲ, ಎಲ್.ಟಿ. ಅವರಿಗೆ ಹೇಳಿದ್ರೆ ನನಗೆ ಗೊತ್ತಾಯಿತು. ಹಾಗಾಗಿ ಅವರು ಊರಿನ ಒಂದು ಎಲ್.ಟಿ. ಸಂಸ್ಥೆಯನ್ನ ಭೇಟಿ ಮಾಡಿದಾಗ ಅವರು ತಮ್ಮ ತುಂಬು ಹೃದಯದಿಂದ, ಸಾಮಾನ್ಯವಾಗಿ ನೀವು ನೋಡಿ, ನಾನು ಅದಕ್ಕೆ ಯಾವಾಗಲೂ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ, ಇವತ್ತಿನ ದಿನಮಾನಸದಲ್ಲಿ ಹೆಂಗಿದೆ ಅಂತಂದ್ರೆ ಕೈಗಳೆಲ್ಲ ಹಿಂಗಿರ್ತವೆ, ಜಾಸ್ತಿ ಕೈಗಳೆಲ್ಲ ಹಿಂಗಾಗ್ಬಿಟ್ಟವೆ. ಅದಕ್ಕೆ ನಮ್ಮ ದೇಶದ ಸ್ಥಿತಿ ಹಂಗೆ. ಅವ್ರು ನೋಡಿ ಕೈನ ಹಿಂಗೆ ಅವ್ರಿಗೆ ಬರುವಂತ ಆದಾಯ ಏನಿದೆಯೋ ಆದಾಯದ ಹಣವನ್ನ ಒಂದು ಸಾರ್ವಜನಿಕ ಉಪಯೋಗಕ್ಕಾಗಿ, ಅದರಲ್ಲೂ ವಕೀಲರು ಏನ್ ಮಾಡ್ತಾರೆ, ಜನರ ನೋವನ್ನ ಅರಿತುಕೊಂಡು ಸಮಾಜದ ನೊಂದವರ ಕೊನೆಯಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯ ವಿತರಣೆಯನ್ನು ಮಾಡುವಂತಹ ಕೆಲಸವನ್ನು ವಕೀಲರು ಮಾಡುತ್ತಿದ್ದಾರೆ. ಅದನ್ನು ಗುರುತಿಸಿ ಇವತ್ತು ಸುಮಾರು 58 ಲಕ್ಷಗಳ ಅವರ ಸಂಸ್ಥೆಯ ಆದಾಯವನ್ನು ವ್ಯಯ ಮಾಡಿ ಆ ಹಣವನ್ನ ಇಲ್ಲಿ ವ್ಯಯಿಸಿ ನಿಮಗೆ ಒಂದು ವೇದಿಕೆಯನ್ನ, ಒಂದು ರಚನೆಯನ್ನ ಮಾಡ್ಕೊಳ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ಮತ್ತೊಮ್ಮೆ ಅವರಿಗೆ
ಇದ್ದೀವಿ, ಜನರ ನೋವಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ. ನೀವು ಆ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ, ಅವರು ಹಣವನ್ನು ನೀಡ್ತಾ ಇದ್ದಾರೆ ಅಂತಂದ್ರೆ ಅದು ಲೋಕದ ಕಲ್ಯಾಣಕ್ಕಾಗಿಯೇ ಕೊಡ್ತಕ್ಕಂಥ ಹಣ. ಹಾಗಾಗಿ ನಾನು ನನ್ನ ಕಡೆಯಿಂದಲೂ ಕೂಡ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಅವರ ಪ್ರತಿನಿಧಿ ಅವರು ಕೊಡ್ಲಿಕ್ಕಾಗಿಲ್ಲ ಅಂತ ಹೇಳಿ ಅವರ ಪ್ರತಿನಿಧಿಯನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಮೂಲಕ ಆ ಸಂಸ್ಥೆಗೆ ನಾನು ಮತ್ತೊಮ್ಮೆ ಬೆನ್ನು ತಟ್ಟುವುದರ ಮೂಲಕ ಇಂತಹ ಕೆಲಸವನ್ನು ಮುಂದೂ ಕೂಡ ನಾವು ಮಾಡಿ ಸಮಾಜದ ಹೊರತಾಗಿ ಕೆಲಸವನ್ನು ಮಾಡುವಂತೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಒಳ್ಳೆಯ ನ್ಯಾಯ ಕಟ್ಟುವ ಕೆಲಸವನ್ನು ನಾವು ನೀವು ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಕಾಗಲಿ ಅವರು ಕೊಟ್ಟಿರ್ತಕ್ಕಂಥ ಹಣ ಸದುಪಯೋಗ ಆಗಿ ಅವರಿಗಾಗಲೇ ಹೇಳಿದ್ದಾರೆ, ಅಲ್ಲೇ ನಾವು ಮೆಟೀರಿಯಲ್ ಸೌತ್ ಕೊರಿಯಾದಿಂದ ತರಿಸ್ಕೊಳ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೌತ್ ಕೊರಿಯಾದಿಂದ ಮೆಟೀರಿಯಲ್ ಬಂದ ತಕ್ಷಣ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಒಂದು 3 ತಿಂಗಳು ಮುಗಿಸ್ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದು ಮೋಸ್ಟ್ಲಿ ಫಿಕ್ಸಿಂಗ್ ಕೆಲಸ ಆಗುವುದರಿಂದ ಒಂದು 3 months ಆಗಬಹುದು ಅನ್ನೋ ಒಂದು ನಂಬಿಕೆ. ಆದ್ರಿಂದ ದಿನೇಶ್ ಅವರು ಕೂಡ ಕೆಲಸ ಬೇಗ ಮಾಡಿ ಮುಗಿಸ್ಕೊಡಿ ಅನ್ನೋ ಮಾತನ್ನ ಹೇಳ್ತಾ, ನೀವು ಕೂಡ ಮೆಟೀರಿಯಲ್ ಬಂದ ಮೇಲೆ ತಡ ಮಾಡ್ದಲೇ 2 ಊಟದ ಕೊಠಡಿ ಮತ್ತೆ ನಿಮ್ಮ ಹೊಯ್ಸಳ ವೇದಿಕೆಯ ಏನು ಒಂದು ರೂಫ್ ಟಾಪ್ ಆಗ್ತಾ ಇದೆಯ ಮೇಲ್ಛಾವಣಿ ಅದು ಕೂಡ ಬೇಗ ಆಗ್ಲಿ ಅಂತ ಹೇಳಿ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರದಿಂದ ನಮ್ಮ ಬೇಡಿಕೆಗಳೆಲ್ಲವೂ ಕೂಡ ಈಡೇರ್ತಾ ಬರ್ತಾ ಇದೆ. ಮುಂದಿನ ದಿನಗಳು ಅದೇ ಇಲ್ಲಿ ಅಂತ ಆಶಿಸುತ್ತಾ, ಜೊತೆಗೆ ಇಬ್ಬರು ನ್ಯಾಯಮೂರ್ತಿಗಳಿದ್ದರು ಬೆಂಚ್ ಸಂಬಂಧಪಟ್ಟ ಹಾಗೆ ಅವರೇ ಸ್ಟೇಟ್ ಬ್ಯಾಂಕ್ ಇರಬಾರ್ದು ಅಂತ ಎಲ್ಲರ ಪರವಾಗಿ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಬಾರ್ ಮತ್ತು ಬೆಂಚಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇನ್ನು ಮುಂದೆ ಅದು ಬ್ಯಾಂಕ್ ಮಾಡೋದಿಲ್ಲ, ಸ್ಟೇಟ್ ಮಾಡೋದಿಲ್ಲ ಅಂತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ದಿವಸ ಹೊಯ್ಸಳ ವೇದಿಕೆ ಮುಂಭಾಗ ಮೇಲ್ಛಾವಣಿ ನಿರ್ಮಾಣ ಹಾಗೂ ಲಾ ಚೇಂಬರ್ ಮುಂಭಾಗ ಊಟದ ಕೊಠಡಿಯ ನಿರ್ಮಾಣದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಹಾಸನ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಶ್ರೀ ಅಶೋಕ್ ಎಸ್ ರವರಿಗೂ ಹಾಗೂ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸಂದೇಶ್ ಅವರಿಗೂ ಹಾಗೂ ವೇದಿಕೆಯ ಮೇಲಿರುವಂತಹ ಇದರೆಲ್ಲ ಆತ್ಮೀಯರಿಗೂ ವೇದಿಕೆಯ ಮುಂದೆ ಇರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿ ನ್ಯಾಯಾಧೀಶರಿಗೂ ವಕೀಲರಿಗೂ ಶುಭ ಸಂಜೆಯ ನಮಸ್ಕಾರ. ನನ್ನ ಪಾತ್ರದಲ್ಲಿ ಏನಿಲ್ಲ, ವಕೀಲರು ಏನು ನನ್ನ ಮುಂದೆ ತಂದು ಅವರ ಮನವಿ ಪತ್ರವನ್ನು ಕೊಟ್ಟಾರೆ, ನಾನು ಅದನ್ನ ಗೌರವ ಉಚ್ಚ ನ್ಯಾಯಾಲಯಕ್ಕೆ ಹೊರಡುವುದು ಅಷ್ಟೇ ಕೆಲಸ. ನಂತರದಲ್ಲಿ ಏನು ಕೆಲಸಗಳಿದ್ರು ಕೂಡ ಆಯಾ ಸಮಯದಲ್ಲಿದ್ದಂತಹ ಗೌರವ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಹಾಗೂ ನಿಮ್ಮ ಜಿಲ್ಲೆಯ ಹೆಬ್ಬೆ ಸುಪುತ್ರರಾದಂತಹ ಸದಸ್ಯರು ಮಾಡುವುದು. ವಕೀಲರ ಸಂಘಕ್ಕೋಸ್ಕರ ಈ ದಿವಸ ಒಂದು ಹೊಯ್ಸಳ ಮುಂಭಾಗ ಮೇಲ್ಛಾವಣಿಗೆ ಕಾಲೇ ಗುರುನವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಅಧ್ಯಕ್ಷರ ಕಜಿನ್ ಅನ್ನೋದಕ್ಕಿಂತಲೂ ನಿಮ್ಮ ವಕೀಲ ವೃತ್ತಿಗೆ ಇರುವಂತಹ ಗೌರವವನ್ನು ಪರಿಗಣಿಸಲು ಕೊಟ್ಟಿರಬೇಕು. ಹಾಗಾಗಿ ಆ ವೃತ್ತಿಗೆ ಗೌರವ ಕೊಡುವುದು ಎಲ್ಲ ಕರ್ತವ್ಯ. ನಾವು ವಕೀಲರಾಗಿ ಬಂದವರೇ, ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ಒಂದು ಏನು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆದಿದೆ, ಇಂತಹ ಕಾರ್ಯಕ್ರಮಗಳು ಹರಿಲಿ. ನಿಮ್ಮ ನಮ್ಮ ಬೆಂಚ್ ಬಾರ್ ಸಂಬಂಧಗಳಿವೆ, ಅದು ಸಫಲವಾಗಿ ನಡೀತಾ ಈ ಹಾಸನ ಜಿಲ್ಲೆಯಲ್ಲಿರುವಂತಹ 95,000 ಕೇಸುಗಳು, ಅದರಲ್ಲಿ 25% 10 ವರ್ಷದವರೆಗೆ ಮೇಲ್ಪಟ್ಟು ಹಳೆಯ ಪ್ರಕರಣಗಳು. ಅದಕ್ಕೆ ಇಷ್ಟರವರೆಗೆ ಸಹಕಾರ ಕೊಡಲಿಲ್ಲ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಕೊಡಿ. ನಾವು ಜೊತೆಯಲ್ಲಿ ಕೆಲಸ ಮಾಡಿ ಜನರಿಗೆ ನ್ಯಾಯವನ್ನು ಶೀಘ್ರವಾಗಿ ಒದಗಿಸುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ನನ್ನ ನ್ಯಾಯ ಮಾಡ್ತಾರೆ. ಅತಿಥಿ ಭಾಷಣವನ್ನು ನೆರವೇರಿಸಿದಂಥ ಶ್ರೀಮತಿ ಹೇಮಾವತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮ ಮುಂದುವರಿದಂತೆ
ನಮಗೆ ಸಮಯ ಬಹಳಷ್ಟು ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದೀವಿ. ಸರ್, ಇವತ್ತು ನಮಗೆ ನಿಜವಾಗ್ಲೂ ಒಂದು ಸಂತೋಷದ ದಿವಸ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಈ ದಿನ ನಮ್ಮ ಬೆಂಗಳೂರಿನ ಕಾರ್ಲ್ಯಾಂಡ್ ಕಂಪನಿ ವತಿಯಿಂದ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಆವರಣದಲ್ಲಿರುವ ಲಾ ಚೇಂಬರ್ಸ್ ಮುಂಭಾಗ ಸುಮಾರು 60 ಲಕ್ಷ ವೆಚ್ಚದಲ್ಲಿ ಒಂದು ಮೇಲ್ಛಾವಣಿಯನ್ನು ನಿರ್ಮಿಸಿಕೊಳ್ಳಲು ಒಪ್ಪಿಕೊಂಡಿದ್ದು ಬಹಳ ಸಂತೋಷದ ವಿಚಾರ. ಆ ವಿಷಯವಾಗಿ ಈ ದಿನ ನಮ್ಮ ಸಂಘದಲ್ಲಿ ಈ ಮುಖ್ಯ ಅತಿಥಿಗಳು ನಮ್ಮ ಸಂಘದಲ್ಲಿ ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಅಶೋಕ್ ಎಸ್ ಕಿಣಿಜಿಯವರು ಹಾಗೂ ನಮ್ಮ ಜಿಲ್ಲೆಯವರಾದ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಎತ್ತೂರು ಪುಟ್ಟಸ್ವಾಮಿಗೌಡ ಸಂದೇಶರವರು ಈ ಸಭೆಗೆ ಆಗಮಿಸಿ ಈ ಸಭೆಯ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಟ್ಟು ನಮಗೆ ತುಂಬ ಸಂತೋಷದ ವಿಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಈ ವಿಚಾರದಲ್ಲಿ ಈಗಾಗಲೇ ತಾವು ಅಧ್ಯಕ್ಷರಾಗಿದ್ದೀರಿ, ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿರಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಅಧ್ಯಕ್ಷರಾಗಿದ್ದುಕೊಂಡು ವಕೀಲ ಸಂಘಕ್ಕೆ ಸುಮಾರು ಲಕ್ಷಗಟ್ಟಲೆ ಅಮೌಂಟನ್ನು ತಾವು ವಕೀಲ ಸಂಘಕ್ಕೆ ತಾವು ಕೊಡುಗೆಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ಮಾಹಿತಿ ಇದೆ. ಇದರ ಬಗ್ಗೆ ನಮಗೆ ನಮ್ಮ ಹಾಸನ ಜಿಲ್ಲಾ ವಕೀಲರು ಕೊಟ್ಟಂಥ ಒಂದು ಶಕ್ತಿ, ಆ ಶಕ್ತಿಯನ್ನು ಬಳಸಿ ನಾನು ಈ ರೀತಿ ಕೆಲಸನ ಮಾಡ್ತಾಯಿದ್ದೀನಿ ಅಂತೇಳಿ ನಾನು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೆ ಇರ್ತಕ್ಕಂಥ ಒಂದು ಅಧ್ಯಕ್ಷಗಳು ಮಾಡಿದ ಮಿತಿಮೀರಿ ಮಾಡ್ತಾ ಇದ್ದೀರಾ, ತಮ್ಮ ಶಕ್ತಿ ತೋರ್ತಾ ಇದ್ದೀರಾ, ಇದಕ್ಕೆ ಗುರ್ತೇನಂತ ತಾವು ಕೇಳ್ಬೋದಾ? ಇದು ದೇವರ ಆಶೀರ್ವಾದ, ನಮ್ಮ ಗ್ರಾಮದ ಒಂದು ಹಿರಿಯರ ಆಶೀರ್ವಾದ, ನಮ್ಮ ಕಾರ್ಲೆ ಕಂಪನಿಯ ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸರ್, ಕಾರ್ಲೆ ಕಂಪ್ನಿಯಿಂದ ನಿಮ್ಮ ಹೆಸರು ಕಾರ್ಲೆ ಕಂಪ್ನಿ ನಮ್ಮ ಕಾರ್ಲೆ LT ಕಾರ್ಲೆ ಅವರು ನನ್ನ ದೊಡ್ಡಪ್ಪ, ನಮ್ಮ ಅಣ್ಣವ್ರಿಗೂ ನಮ್ಮ ದಿನೇಶ್ ಕಾರ್ಲೆ ಅವ್ರಿಗೂ ದೊಡ್ಡಪ್ಪ. ಅವರು ಮಾಡಿದಂಥ ಒಂದು ಹಿಂದೆ ನಮ್ಮ ಸ್ವತಂತ್ರ ಹೋರಾಟ ಕಾರ್ಯದಿಂದಲೂ ಕೂಡ ಮಾಡಿದಂಥ ಹೋರಾಟಗಳು ನಿಜವಾಗ್ಲೂ ಅವಿಸ್ಮರಣೀಯ ಅಂತ ಹೇಳಿ ಬಯಸ್ತಿದ್ದೇನೆ. ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಜೈಲಿಗೆ ಹೋಗಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಆ ಕಾಲದಲ್ಲಿ ಆಗಿದ್ದೇವೆ ಅಂತ ಅಂದರೆ ಅದು ನಮ್ಮ LT ಕಾರ್ಲೆ ಅವರಿಂದ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ವಕೀಲರು, ನಮ್ಮ ಹಾಸನ ಜಿಲ್ಲೆ ವಕೀಲರು ನಮಗೆ ನಮ್ಮ ಪದಾಧಿಕಾರಿಗಳಿಗೆ ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿಯನ್ನು ಬಳಸಿ ನಾವು ನಮ್ಮ ಸಂಘದ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತೇವೆ, ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನಾನಲ್ಲ, ನಾನು ಹಾಸನದಲ್ಲೇ ಇರೋದು. ನಮ್ಮ ದೊಡ್ಡಪ್ಪ ಅವ್ರ ಕಂಪ್ನಿ LT ಕಾರ್ಲ್ಯಾಂಡ್ ಕಂಪ್ನಿ ಅಂತ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದರು. ಅವರು ಅದರಲ್ಲಿ ಹೆಚ್ಚು ಕಡಿಮೆ ಒಂದು 35,000 ಜನ ಕೆಲಸ ಮಾಡ್ತಾರೆ ಆ ಕಂಪ್ನಿನಲ್ಲಿ. ತುಂಬ ಬೃಹತ್ತಾಗಿ ಟೌನ್ ಸೆಂಟ್ರ್ ಮಾಡ್ತಾಯಿದ್ದಾರೆ, ಟೌನ್ ಸಿಟಿ ಮಾಡ್ತಾಯಿದ್ದಾರೆ. ಅವರು ಹೀಗೆ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ಶಕ್ತಿಗೆ ನೀವು ಬೆನ್ನೆಲುಬಾಗಿ ಇಟ್ಕೊಂಡಿದ್ದೀರ, ದೊಡ್ಡ ಕೆಲಸ ಮಾಡಕ್ಕಿದ್ದೀರಾ, ಅದ್ರ ಬಗ್ಗೆ ಅದೇ ಇವರು ಮೊಗನಗೌಡರ ಹಿಂಸೆಯಿಂದ ನಾನು ಮಾಡಬೇಕಾಗಿತ್ತು ಶಕ್ತಿ. ಮೊಗನಗೌಡರ ಬಗ್ಗೆ ಇಷ್ಟೊಂದು ವಿಭ್ರೀತಿ ಯಾಕೆ ಸರ್? ಅದು ವಕೀಲ ಶಕ್ತಿ ಜೊತೆ ಒಂದು ಮೈಗೂಡಿಸ್ಕೋಬೇಕು. ನಾವೆಲ್ಲ ಗ್ರಾಮದಲ್ಲಿ 20-25 ವರ್ಷದಿಂದ ಒಟ್ಟಿಗೆ ನಾವೆಲ್ಲ ಇದರಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ದೇವಸ್ಥಾನದ ಕೆಲಸ ಆಗಲಿ, ಎಲೆಕ್ಷನ್ ಆಗಲಿ, ಇದಾಗಲಿ, ಗ್ರಾಮದ ಕೆಲಸ ಆಗಲಿ ನಾವು ಒಟ್ಟಿಗೆ ಮಾಡ್ತಾಯಿದ್ವಿ. ನಾವು ಇಷ್ಟು 25 ವರ್ಷದಿಂದ ಯಾವ ಇದಿಲ್ಲ, ಡಿಸ್ಪ್ಯೂಟ್ಸ್ ಏನಿಲ್ಲ. ಅದೇ ಈಗ ಮೇಲ್ಛಾವಣಿ ಕೆಲಸ ಇದೆಯಲ್ಲ, ತುಂಬ ಅತ್ಯುನ್ನತ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ. ಒಳ್ಳೆ ಡಿಸೈನು, ಒಳ್ಳೆ ಆರ್ಕಿಟೆಕ್ಟು. ಸುಮ್ಮನೆ ಹಾಕಿ ಮಾಡಿದರೆ ಯಾವಾಗಲೂ ಮಾಡ್ಬೋದಾಗಿತ್ತು. ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಇದಕ್ಕೆ ನಮ್ಮ ಅಧ್ಯಕ್ಷರಾದ ಕಾರ್ಲೆ ಮೊಗನಗೌಡರು ಅವ್ರ ಮನೆ ಕೆಲಸನ ಅಷ್ಟು ಚೆನ್ನಾಗಿ ಮಾಡಲ್ಲ, ಅಚ್ಚುಕಟ್ಟಾಗಿ ಅಷ್ಟು ಶ್ರಮಿಸಿದ್ದಾರೆ ನಮ್ಮ ವಕೀಲರಿಗೋಸ್ಕರ. ಇದು ಯಾರಾದರೂ ಆಗಿದ್ರೆ ಪರ್ಸನಲ್ ಅವರ ಅನುಕೂಲಕ್ಕೆ ಮಾಡ್ಕೊಳ್ಳೋರು.
ಇದು ನಮ್ಮ ವಕೀಲರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವರು ತುಂಬ ಹೃದಯದಿಂದ ಇದು ಮಾಡಿರೋದ್ರಿಂದ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಮತ್ತು ಅವ್ರು ಏನು ಹೇಳ್ಕೊಡ್ತಾರೆ ಆ ಕೆಲಸ ನಾನು ಚಾಚು ತಪ್ಪದಂಗೆ ನನಗೆ ಇಲ್ಲಿ ಏನು ಬೇಕಾದ್ರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್, ಮುಂದೆನೂ ಮಾಡ್ತೀನಿ, ಹೀಗೆ ಇರ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಶುಭವಾಗಲಿ. ಕಾರ್ಯಕ್ರಮ ಮುಗಿದು ಎಲ್ಲ ಬರ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ಹೂಗುಚ್ಚ ಇದೆ, ಎಲ್ಲರೂ ಹೂಗುಚ್ಚ ಕೊಡ್ತಾ ಇದ್ದಾರೆ, ನೀವು ಇಲ್ದಾದಲ್ಲಿ ಹೂಗುಚ್ಚ ಕೊಟ್ಟು ನಿಮಗೆ ಪ್ರೀತಿ ತೋರ್ತಾರೆ, ಇದ್ರ ಬಗ್ಗೆ ಹೇಳ್ತೀನಿ. ಅಭಿಮಾನ ಜಾಸ್ತಿ ಅಲ್ಲ. ಇದಕ್ಕೆ ನಮ್ಮ ಖಜಾಂಚಿಯವರು ಭಾರಿ ಉತ್ತಮವಾದಂಥ ಕೆಲಸವನ್ನು ಅವ್ರ ಮನೆ ಕೆಲಸನೂ ಆ ರೀತಿ ಶ್ರದ್ಧೆಯಿಂದ ಮಾಡಲ್ಲ, ಅಷ್ಟು ನಯಪೂರ್ವಕವಾಗಿ ಮತ್ತು ಶ್ರದ್ಧೆಯಿಂದ ಸಂಘದ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಈ ಸೆಂಟ್ರಲಲ್ಲಿ ಹೆಂಗೆ ನಿರ್ಮಲಾ ಸೀತಾರಾಮನ್ ಇದ್ದಾರೋ ನಮ್ಮ ಅಸೋಸಿಯೇಷನ್ ಅವರು ಸಹ ಒಂಥರ ನಿರ್ಮಲಾ ಸೀತಾರಾಮನ್ ಸುಗುಣರವರು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದಲ್ಲದೆ ಕಾರ್ಲೆ ಅವರು ಭಾರಿ ಸರಳ ಸಜ್ಜನಿಗೆ ಹೆಸರಾದಂಥವ್ರು, ಸಾವಿರಾರು ಕೋಟಿ ಒಡೆಯರು, ಇಡೀ ನಮ್ಮ ಭಾರತ ದೇಶದ ಉತ್ತಮವಾದಂಥ ಸಂಸ್ಥೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು. ಅವರು ನಮ್ಮ ಅಧ್ಯಕ್ಷರ ಮಾತಿಗೆ ಕಿವಿಗೊಟ್ಟು ಅವ್ರ ಬ್ರದರ್ ದಿನೇಶ್ ಅಣ್ಣವ್ರ ಜೊತೆ ಒಗ್ಗೂಡಿ ಇಂಥ ಒಂದು ಉತ್ತಮವಾದ ಕೆಲಸವನ್ನು ನಮ್ಮ ಅಸೋಸಿಯೇಷನ್ಗೆ ಮಾಡಿಕೊಡ್ತಾರೆ ಅಂದರೆ ಅದಕ್ಕಿಂತ ಉತ್ತಮವಾದಂಥ ಒಂದು ಸನ್ನಿವೇಶಗಳು ಬರಲಾರದು. ಯಾಕೆಂದರೆ ಉತ್ತರ ಕೊರಿಯಾದಿಂದ ಸರಕುಗಳನ್ನು ತರಿಸ್ಕೊಳ್ಳೋದ್ರ ಮುಖಾಂತರವಾಗಿ ಮೇಲ್ಛಾವಣಿಯನ್ನು ಮಾಡಿ ಸಾವಿರಾರು ಜನ ಕೂರಲಿಕ್ಕೆ ಆಸನಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅದು ಸುಲಭವಾದ ಮಾತಲ್ಲ. ಅಧ್ಯಕ್ಷರವ್ರ ಮನೆಗಳಿಗೆ ಏನಾದ್ರು ಕೆಲಸಗಳು ಮಾಡ್ಕೋಬೋದಾಯಿತು, ಆದರೆ ಅವರು ನಮ್ಮ ಸಂಘಕ್ಕೆ ಮಾಡಿಸ್ತಾ ಇರೋದು ಅದು ಎಷ್ಟು ನಮ್ಮ ಸಂಘದ ಮೇಲೆ ಇರ್ತಕ್ಕಂಥ ಅಭಿಮಾನ, ಪ್ರೀತಿ, ವಿಶ್ವಾಸ ಇದೆ ಅನ್ನೋದನ್ನು ನಮ್ಮ ಅಧ್ಯಕ್ಷರ ಇದ್ರ ಮೇಲೆ ತಿಳ್ಕೊಬೋದು ನಾವು. ಅವ್ರನ್ನು ಕೇಳಿದ್ವಿ. ಅವ್ರ ಊಟದ ಇದಕ್ಕೋಸ್ಕರ 5 ಲಕ್ಷ ರೂಪಾಯಿನ ನಮ್ಮ ಸ್ಥಳೀಯ MLA ಅವರು ಕೊಡ್ತಾ ಇದ್ದಾರೆ, ಮತ್ತು ಸ್ಥಳೀಯ MP ಅವರು ಸಹ 5 ಲಕ್ಷ ಕೊಡ್ತಾ ಇದ್ದಾರೆ. ಅದೆಲ್ಲದು ಏನು ನಮ್ಮ ಪ್ರೀಮಿಸಲ್ಲಿ ಸರ್ಕಾರದಿಂದ ಅನುದಾನ ಬಂದಿದೆಯೋ, ಪ್ರತಿನಿಧಿಗಳಿಂದ ಅನುದಾನ ಬಂದಿದೆಯೋ, ಅದಕ್ಕಿಂತ ಹೆಚ್ಚಿನ ಅನುದಾನವನ್ನು ಇಡೀ ಕೋರ್ಟ್ ಓಪನ್ ಆದ ತೊಟ್ಟಿಂದವ ನಮ್ಮ ಕಾರ್ಲೆ ಗ್ರೂಪ್ಸ್ ಅವ್ರು ಕೊಟ್ಟಿದ್ದಾರೆ. ಅದರಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋದು ನಮ್ಮ ಕರ್ತವ್ಯ, ಅದು ಮಾಡ್ತಾ ಇದ್ದೀವಿ. ಸರ್, ನಮ್ಮ ಮಾಹಿತಿ ಬಂತು, ಈ ಕರ್ನಾಟಕದ ಕೋರ್ಟಲ್ಲಿ ಏನು ಮಾಡದೇ ಇರ್ತಕ್ಕಂಥ ಒಂದು ಕೆಲಸ ಹಾಸನ ಜಿಲ್ಲಾಡಳಿತ ಕೋರ್ಟ್ ಮಾಡ್ತಾ ಇದೆ ಅಂತೇಳಿ ನಮಗೆ ಮಾಹಿತಿ ಬರ್ತಾ ಇದೆ. ಇಡೀ ನಮ್ಮ ಈ ಕೋರ್ಟನ್ನು ಪ್ರಿಮಿಸಸ್ನ ಓಪನ್ ಮಾಡಲಿಕ್ಕೆ ನಮ್ಮ ದೇವೇಗೌಡರು ಮತ್ತು ನಮ್ಮ ರೇವಣ್ಣ ಅವರ ಒಂದು ಕೃಪಕಟಾಕ್ಷ, ಮತ್ತು ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರು ಸಹ ಈ ಒಂದು 60 ಲಕ್ಷ ಗ್ರಾಂಟ್ ತರೋದ್ರ ಮುಖಾಂತರವಾಗಿ ಅವರೂ ಸಂಘದ ಮೇಲೆ ಇರ್ತಕ್ಕಂಥ ಪ್ರೀತಿನ ಪ್ರದರ್ಶನ ಮಾಡಿದ್ದಾರೆ, ಎಷ್ಟು ಅಭಿಮಾನ ಇದೆ ಅನ್ನೋದನ್ನು ಪ್ರದರ್ಶನ ಮಾಡಿದ್ದಾರೆ. ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ನಮ್ಮ ಅಧ್ಯಕ್ಷ ಇಲ್ದೇ ಹೋಗಿ ಇನ್ನು ಯಾರೇ ಅಧ್ಯಕ್ಷ ಆಗಿದ್ದು ಸಹಿತ ಕಾರ್ಲೆ ಗ್ರೂಪ್ ಅವರಿಂದ 1 ರೂಪಾಯಿ ಅನುದಾನ ತರೋಕ್ಕಾಗ್ತಿರಲಿಲ್ಲ. ನಮ್ಮ ಇಡೀ ಒಕ್ಕಲಿಗರ ಸಂಘದವರು ಹೋಗಿ ಹಾಸನದಿಂದ ಅಷ್ಟು ಕೇಳಿದರೂ ಸಹಿತ 10 ಲಕ್ಷದ ಮೇಲೆ ಅನುದಾನ ಅವ್ರು ಕೊಟ್ಟಿಲ್ಲ. ಆದರೆ ನಮ್ಮ ಅಧ್ಯಕ್ಷರು ಮತ್ತು ದಿನೇಶ್ ಅಣ್ಣವರ ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸಕ್ಕೋಸ್ಕರ ನಮ್ಮ ಸಂಘಕ್ಕೆ ಇಷ್ಟೊಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರೀತಿ ಏನಿಲ್ಲ, ಅಧ್ಯಕ್ಷರ ಒಂದು ಶಕ್ತಿ. ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ಅನ್ನದಾನದ ಒಂದು ಪ್ರಯೋಜನವನ್ನು ನಮ್ಮ ನಟೇಶ್ ಕುಮಾರ್ ಅವರು ಮಾಡಿದ್ದಾರೆ. ಸುಮಾರು 60ರಿಂದ 70 ಸಾವಿರ ರೂಪಾಯಿ ಖರ್ಚಾಗಿದೆ. ಇವಾಗ ಸಂಪೂರ್ಣವಾಗಿ ಇವ್ರು ಬರೆಸೋದ್ರ ಮುಖಾಂತರವಾಗಿ ಎಲ್ಲರೂ ಅನುದಾನ ಮಾಡಿದ್ದಾರೆ. ಸರ್, ಇವರು ಅಷ್ಟೇ ನಮ್ಮ ಸುದೀಪ್ ಕುಮಾರ್ ಅಂತೇವರು ನಮ್ಮ ಸಂಘದ ಇದು ಕಾರ್ಯಕಾರಿಣಿ ಮಂಡಳಿಯ ನಿರ್ದೇಶಕರು. ಎಲ್ಲ ಕೆಲಸ ಯಾವುದೇ ಕೆಲಸ ಕೊಟ್ಟರು ಅವರು ಪರ್ಸನಲ್ ಏನೂ ಅವ್ರು ತಗೊಳ್ಳೋದಲ್ಲೇ ಹ್ಯುಮ್ಯಾನಿಟಿಯಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಎಲ್ಲ ಕೆಲಸಕ್ಕೂ ಕೈ ಜೋಡಿಸ್ತಾರೆ ಸರ್. ಇವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಇದು ಮಾಡ್ತೀನಿ. ಮತ್ತು ನಮ್ಮ ಸಂಘದಲ್ಲಿ ಯಾವುದೇ ಒಂದೀಗ ಊಟದ್ದು ಪ್ರಾಯೋಜಕರು ನಾವು ಹೋಗಿ ಬೇಡ್ಕೋಬೇಕಿತ್ತು, ಆದರೆ ನಮ್ಮ ಅಧ್ಯಕ್ಷರು ಬಗಣ್ಗೌಡ್ರು ಹೇಳಿದ ಕೂಡಲೇ ಎಲ್ಲರೂ ಊಟದ್ದು ಒಂದೇ ಮಾತಿಗೆ ಒಪ್ಕೋತಾರೆ ಸರ್. ಅದರಲ್ಲಿ ನಟೇಶ್ ಕುಮಾರ್ ಒಬ್ಬರು ಈ ದಿನದ ಊಟದ ಪ್ರಾಯೋಜಕರು. ಮತ್ತು ಹೀಗೆ ಹಿಂದೆ ನಾವು ಕಾರ್ಯಕ್ರಮ ಮಾಡಿದಂಥ ಇದರಲ್ಲಿ ಕಾರ್ಯಾಗಾರ ಮಾಡಿದಾಗ ಇದು ಮಾವಿನಕೆರೆ ಮಂಜುನಾಥ್ ಅನ್ನೋರು, ಆಮೇಲೆ ನಮ್ಮ ಹಿರಿಯ ವಕೀಲರೊಬ್ಬರು KSS ಇದು ಶ್ಯಾಮ್ ಸುಂದರೇಂದ್ರ ಅವ್ರ ಮಗನೂ ಕೂಡ ಅವರು ಈ ಊಟದ ವ್ಯವಸ್ಥೆ ಮಾಡಿದರು. ಮತ್ತು ನಮ್ಮ ಸಂಘದಲ್ಲಿ ಬೇರೆ ಯಾವುದೇ ರೀತಿ ಜ್ಞಾನಾರ್ಜನೆಯಲ್ಲಿ ಕೊರತೆ ಇರ್ಬೋದು, ಆದರೆ ಎಲ್ರಿಗೂ ದಾನ ಮಾಡೋದ್ರಲ್ಲಿ ಎಲ್ಲರೂ ಆದರ್ಶವಾಗಿದ್ದಾರೆ ಸರ್. ಎಲ್ರಿಗೂ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಮುಖೇನ ಕೇಳ್ಕೊಳ್ತೀನಿ ಸರ್. ಜೊತೆಗೆ ನೀವು ಇದಕ್ಕೆ ಯಾವುದೇ ಕಾರ್ಯಕ್ರಮ ಯಾವುದೇ ಒಂದು ವಂತಿಗೆ ಏನು ಪಡ್ಕೊಳ್ಳೋದಲ್ಲೇ ನೀವು ಬಂದ್ಬಿಟ್ಟು ಈ ಕಾರ್ಯಕ್ರಮ ನೆರವೇರಿಸ್ಕೊಳ್ಳೋಕ್ಕೆ ನೀವೆಲ್ಲರೂ ನಿಮಗೆ ಮಾಸ್ ಟಿವಿಯವ್ರಿಗೆ ಎಲ್ರಿಗಿಂತ ಎಲ್ಲರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಡಿದೆ ಅಂತೇಳಿ ಮಾಹಿತಿ ಇತ್ತು. ಜೊತೆಗೆ ಕರ್ನಾಟಕದ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಊಟ ಅತ್ಯುತ್ತಮವಾಗಿದೆ ಅಂತೇಳಿ ಮಾತಾಡಿದ ನಾವು ಕೇಳಿಸ್ಕೊಂಡ್ವಿ. ಅದೇ ಸರ್, ಒಂದು ಒಳ್ಳೆಯ ಒಂದು ಸೇವೆಗೆ ನಮ್ಮ ಅಧ್ಯಕ್ಷರು ವಕೀಲರ ಮೇಲೆ, ನಮಗೆ ವಕೀಲ ಸಮುದಾಯದ ಮೇಲೆ ಇರೋ ಪ್ರೀತಿ ವಿಶ್ವಾಸದಿಂದ, ನಾವು ಅಭಿಮಾನದಿಂದ ಅಧ್ಯಕ್ಷರು ಕೇಳ್ತಿದ್ದಂಗೆ ನಾವು ಇದಕ್ಕೆ ಒಪ್ಕೊಂಡು ಅನ್ನದಾನ ಇದನ್ನು ಮಾಡಿ ನೆರವೇರಿಸ್ಕೊಟ್ಟಿದ್ದೀವಿ. ಇಲ್ಲ, ನಾವು ಅನ್ನದಾನ ಶ್ರೇಷ್ಠದಾನ
ನಮಗೂ 20 ವರ್ಷ ಪ್ರಾಕ್ಟೀಸ್ ಆಗಿರೋದ್ರಿಂದ ಸಂಘಕ್ಕೋಸ್ಕರ ಏನು ಮಾಡಿಲ್ಲ ಇರೋದ್ರಿಂದ ನಾವು ಅನ್ನದಾನ ಮಾಡಿದ್ದೀವಿ. ಸ್ವಲ್ಪ ಮುಂದಿನ ಚುನಾವಣೆಗೆ ಇಲ್ಲ ಚುನಾವಣೆ ಉದ್ದೇಶದಿಂದ ಏನಲ್ಲ, ನಾವು ಆ ಕಾನ್ಸೆಪ್ಟ್ ಇಲ್ಲ. ನಾವು ಅಧ್ಯಕ್ಷರಿಗೆ ನಾವು ಇದಾಗಿ ಗೌರವ ಕೊಟ್ಟು ವಿಶ್ವಾಸದಿಂದ ಮಾಡಿದ್ದೀವಿ. ಉಪಾಧ್ಯಕ್ಷರು ಹಾಸನ ಕಾರ್ಯಕ್ರಮ ಮಾಡೋದು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಿದ್ರು ಅಂತೇಳಿ ನಾವು ಕಣ್ಣ ನೋಡ್ತಾ ಇದ್ವಿ. ಇದ್ರ ಬಗ್ಗೆ ಏನಂತೀರಾ ಸರ್? ನಮ್ಮ ಎಲ್ಲ ಪದಾಧಿಕಾರಿಗಳಲ್ಲಿ ಕೋಆಪರೇಷನ್ ತುಂಬ ಚೆನ್ನಾಗಿದೆ. ಅಧ್ಯಕ್ಷ ಆಗಿರ್ಬೋದು, ಖಜಾಂಚಿ ಆಗಿರ್ಬೋದು, ಜಾಯಿಂಟ್ ಸೆಕ್ರೆಟರಿ ಆಗಿರ್ಬೋದು, ಈ ಥರ 18 ಜನ ನಿರ್ದೇಶಕರಾಗಿರ್ಬೋದು, ನಾನೂ ಕೂಡ ಸೇರಿ ಒಂದೊಂದು ಹೆಜ್ಜೆನೂ ಕೂಡ ಎಲ್ಲೂ ಫೇಲ್ಯೂರ್ ಆಗ್ದಂಗೆ ಎಲ್ಲ ರೀತಿಯಲ್ಲೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸರ್, ಹಾಸನ ಜಿಲ್ಲೆಯಲ್ಲಿ ಒಂದು ಹೊಸ ಕಟ್ಟಡಗಳಾಗ್ತಾ ಇದೆ. ಇದ್ರ ಬಗ್ಗೆ ಒಂದು ಫಂಡ್ ತಗೊಳ್ಳೋಕ್ಕಾಗಲಿ ಅಥವಾ ಒಂದು ಉದ್ಘಾಟನೆಗೆ ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಒಂದು ಮಾಹಿತಿ ಇದೆ. ಇದ್ರ ಬಗ್ಗೆ ಹೇಳ್ತೀನಿ ಸರ್. ಇದಕ್ಕೆ ಮುಖ್ಯ ಕಾರಣ ನಮ್ಮ ಅಧ್ಯಕ್ಷರು. ಆ ಅಧ್ಯಕ್ಷರ ಶ್ರಮ ನಮ್ಮ LT ಕಾರ್ಲೆ ಅವರ ಒಡ ಹುಟ್ಟಿದ ರಕ್ತ ಸಂಬಂಧಿ. ಆ ರಕ್ತ ಸಂಬಂಧಿ ಬಿಟ್ಕೊಟ್ಟಿಲ್ಲ. ನಮ್ಮ ಊರಿನ ಒಬ್ಬ ವ್ಯಕ್ತಿ ಅಧ್ಯಕ್ಷ ಆಗಿದ್ದಾನೆ. ಆ ಒಂದು ವಕೀಲರ ಸಂಘದ ಕಲ್ಯಾಣ ನಿಧಿಗೆ ನಾನು ಸಹಾಯವನ್ನು ಮಾಡಲೇಬೇಕು ಅನ್ನೋ ಒಂದು ಮನಸ್ಸಿನ ಹೃದಯ, ಅದು ಎಷ್ಟು ಹೇಳಿದರೂ ಸಾಲದು. ಅದ್ಭುತವಾದಂಥ ಹೃದಯ. ಅದರಲ್ಲಿ ಅವರು ಈ ಒಂದು ನಮ್ಮ ವಕೀಲರ ಕಲ್ಯಾಣಕ್ಕೆ ಒಂದು 60 ಲಕ್ಷದ ಸಹಾಯವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಮೇಲ್ಛಾವಣಿಗೆ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದರೆ ಅವರು ಕೊಡ್ಲಿಕ್ಕೆ ತಯಾರಿದ್ದಾರೆ ಸರ್. ನಾವು ಈಗಾಗಲೇ ಕಾರ್ಲೋರ್ ಬಗ್ಗೆ ನಾವು ಕೇಳ್ಬಿಟ್ಟಿದ್ದೀವಿ. ಏನೇ ಕಾರ್ಯಕ್ರಮ ಆದರೂ ಅವರು ರಸ್ತೆ ತಲೆಕೆಡಿಸ್ಕೊಳ್ಳೋದಿಲ್ಲ. ಏನೋ ಸ್ವಲ್ಪ ಒಂದು ಅನುದಾನ ಕೊಟ್ಟದ್ದು ನಾವು ಕೇಳಿದ್ದೀವಿ. ಲಕ್ಷಗಟ್ಟಲೆ ಅನುದಾನ ಕೊಟ್ಟಿರ್ತಾರೆ. ನಾವು ಹಾಗಾದ್ರೆ ಅಧ್ಯಕ್ಷ ಕೇಳಿದ್ವಿ, ಎಲ್ಲ ನಿಮ್ಮ ಕೋಆಪರೇಷನ್ ಅಂತ ಹೇಳಿದ್ರಿ. ನಿಮ್ಮೆಲ್ಲ ಸಹಕಾರಗಳು ಅಧ್ಯಕ್ಷಿಗೆ ಯಾವ ರೀತಿ ಒಂದು ಪ್ರಯತ್ನ ಆಯಿತು? ನಮ್ಮ ಅಧ್ಯಕ್ಷಿಗೆ ತುಂಬಲಾರದಂಥ ಗೌರವ ಸಿಕ್ಕಿದೆ. ಅದು ಹೇಳಲಿಕ್ಕೆ ಅಸಾಧ್ಯವಾದಂಥದ್ದು. ಅವರ ಬೆನ್ನೆಲುಬಾಗಿ ನಾವು ಹಿಂದ್ಗಡೆ ನಿಂತು ಸಹಾಯವನ್ನು ಮಾಡ್ತಿದ್ದೇವೆ. ಅದೇ ನಮಗೆ ಆಶ್ರಯ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಇನ್ನೇನಾದ್ರು ಒಂದಲ್ಲ 16 ಕಾರ್ಯಕ್ರಮ ಮಾಡಿದರೂ ಕೂಡ ನಮ್ಮ ಸಪೋರ್ಟು 24 hours ಕೂಡ ಇದೆ. ಥ್ಯಾಂಕ್ ಯು ಸರ್. ಜಿಲ್ಲಾದಲ್ಲಿ ಉತ್ತಮವಾದ ಒಂದು ಫಂಕ್ಷನ್ ಅಂತ ಹೇಳಿ ಎಲ್ಲ ವಕೀಲರು ಮಾತುಕತೆ ಹಾಕೋತಾ ಇದ್ದಾರೆ. ಅದರಲ್ಲಿ ತಮ್ಮ ಒಂದು ಉಪಸ್ಥಿತಿ ಬಹಳ ಒಂದು ಅದ್ಭುತವಾಗಿತ್ತು ಅಂತೇಳಿ ನಮಗೆ ಮಾಹಿತಿ ಇದೆ. ಇದ್ರ ಬಗ್ಗೆ ಹೇಳ್ತೀರಿ? ಇದು ತಮ್ಮ ಉಪಸ್ಥಿತಿ ಅನ್ನೋಕ್ಕಿಂತ ನಮ್ಮ ಕಮಿಟಿ, ಆಮೇಲೆ ಈ ವಕೀಲರ ಸಂಘ, ಈ ವಕೀಲ ಸಂಘ, ಈ ವಕೀಲರಿದಾರಲ್ಲ, ಅದ್ಭುತವಾದ ಒಂದು ಸಂಘಟನೆ ನಮ್ಮದು. ಇಡೀ ವರ್ಲ್ಡಲ್ಲೇ ಒಂದು ಅದ್ಭುತ, ಇಡೀ ಇಂಡಿಯಾ ವರ್ಲ್ಡ್ ಎಲ್ಲರಾಗಲಿ ವಕೀಲರು ಅಂದರೆ ನೋಡಿ, ಎಲ್ಲೇ ಒಂದು ಸಣ್ಣ ಸಮಸ್ಯೆ ಯಾರು ವಕೀಲರು ಇಡೀ ಯೂನಿಟಿ ಇದೆ ಅಂಥ ಒಂದು ಸಂಘಟನೆ. ಈ ಸಂಘಟನೆಗೆ ಹೋಗೊಟ್ಟು LT ಕಾರ್ಲೆ ಗ್ರೂಪ್ಸು ಅವರು ದೊಡ್ಡ ಮನುಷ್ಯರು. ಅವರು ಏಕೆಂದರೆ ಅವರು ಇಲ್ಲಿ ಒಂದು ಸಲ MLA ಡಿಪ್ಯೂಟೆಡ್ ಕ್ಯಾಂಡಿಡೇಟ್, ಅವರು ಅವತ್ತಲೇ MLA ಬೇಕಾದವರು. ಅವ್ರು ದೊಡ್ಡತನ ಇಂಡಸ್ಟ್ರಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಂಥವ್ರು. ಅವರು ನಮ್ಮ ಸಂಘದ ಕರೆಗೆ ಹೋಗೊಟ್ಟು, ನಮ್ಮ PDJ ಮೇಡಮ್ ಅದನ್ನೇ ಹೇಳಿದರು, ವಕೀಲರ ಕರೆಗೆ ಹೋಗೊಟ್ಟು ಮಾಡ್ತಾ ಇರೋದು ಇದನ್ನಂತ. ಅಷ್ಟು ಆ ದೊಡ್ಡ ಮನುಷ್ಯರು. ಸಮಾಜ ಸೇವೆ ಅಂದರೆ ನಮಗೊಂದು ಮಿನಿಮಮ್ ಅಂದರೆ ವರ್ಷಕ್ಕೆ ಒಂದು 5-6 ಲಕ್ಷ ಶಾಮಿಯಾನಿ ಕೊಡೆವು. ನಿಜವಾಗ್ಲೂ ಅದು ಅದರಲ್ಲಿ ನಾವು ಇನ್ನೊಂದು ಏನಂದರೆ, ನಮ್ಮ ಅಧ್ಯಕ್ಷರು ಆ ವಿಷಯದಲ್ಲಿ ಅವ್ರನ್ನ ನಾವು ನೆನ್ಕೊಳ್ಳೇಬೇಕು. ನಮ್ಮ ಅಧ್ಯಕ್ಷರನ್ನ ನಾನೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಅಧ್ಯಕ್ಷರು ಕೊಡುಗೆ ಅಂತಲೂ ಹೇಳ್ಬೋದು. ಯಾಕೆಂದರೆ ಇದನ್ನು ಪ್ರಸ್ತಾಪ ಮಾಡಿ ತಂದಿರೋದು ಅವ್ರು ಕೊಟ್ಟ ದೊಡ್ಡ ಮನುಷ್ಯರು, ಅದನ್ನು ದಾರಿ ಇವರು ನಮ್ಮ ಅಧ್ಯಕ್ಷರು. ಆ ವಿಷಯದಲ್ಲಿ ಎರಡು ಮಾತಿಲ್ಲ. ಅಧ್ಯಕ್ಷನ ಕೇಳಿದ್ರೆ ಇದಕ್ಕೆ ಪ್ರಧಾನ ಕಾರ್ಯದರ್ಶಿ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಒಂದು ನಾಂದಿ ಆಯಿತು ಅಂತಾರೆ. ಇದ್ರ ಬಗ್ಗೆ ಹೇಳ್ತೀವಿ? ಇಲ್ಲ, ನಮ್ಮದು ಇದೆ. ನಾನು ಇರ್ಬೋದು, ನಮ್ಮ ಕಮಿಟಿ ಇರ್ಬೋದು, ನಮ್ಮ ಇಡೀ ಟೀಮು ನಮ್ಮಲ್ಲಿ ತುಂಬ ಚೆನ್ನಾಗಿ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮ್ಮಲ್ಲಿ ನಾವು ಫಸ್ಟ್ ಬಂದಾಗ ಏನು ಮಾಡ್ತಾರೋ ಇಲ್ವೋ ಇವ್ರ ಕೆಲಸನ ಭಾವನೆ ಇತ್ತು. ನಾನು ನೋಡೋ ಮಟ್ಟಿಗೆ ಇಷ್ಟೊಂದು ಸ್ಟೇಜ್ ಕಾರ್ಯಕ್ರಮನ ನಾವು ಮಾಡೇ ಇರಲಿಲ್ಲ ಇಲ್ಲಿವರೆಗೆ. ನಮ್ಮ ಇದರಲ್ಲಿ ಇಲ್ಲಿವರೆಗೆ ಸಂಘದಲ್ಲಿ ನಾವು ಇನ್ನೂ ಕಾರ್ಯಕ್ರಮಗಳಾಗ್ತವೆ. ನಾವು ಅದರಲ್ಲಂತೂ ವಕೀಲರು ಸಹಕಾರ ಇದೆ ಎಲ್ಲರೂ. ಈಗ ನಮ್ಮ ಯೋಗೀಶ್ ಇರ್ಬೋದು, ನಮ್ಮ ರಂಗನಾಥ್ ಇರ್ಬೋದು, ಎಲ್ಲ ಎನಿವನ್ನು ಯಾವುದೇ ನಮ್ಮ ವಕೀಲರುಗಳು ಕೊಡುಗೆ ದಾನಿಗಳು. ಯಾವುದೇ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಯಾವುದೂ ಇಲ್ಲ ಅಂದ್ರಲ್ಲ, ಎಲ್ಲ ಸಹಕಾರ ಕೊಡ್ತಾರೆ. ಅವ್ರು ಸಹಕಾರ ಕೊಡಲಾಗಿ ನಾವು ಇವತ್ತು ವಕೀಲರ ಸಹ ಈ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಏನು ಹೇಳ್ತೀವಿ ಅಂದರೆ, ಕರ್ನಾಟಕದಲ್ಲಿ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದೆ. ಯಾಕೆಂದರೆ ಒಂದು ರಾಜ್ಯಸಭಾ ಆಗ್ಬೋದು, ಒಂದು ಮಹಾತ್ಮ ಗಾಂಧಿ ಆಗ್ಬೋದು, ಅಥವಾ ಒಂದು ಸಂಕ್ರಾಂತಿ ಆಗ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನ ಬೆಂಗಳೂರು ವಕೀಲ ಸಂಘ ಅಧ್ಯಕ್ಷ ಮಾಡಿ ಬೆಂಗಳೂರು ಮುಂಚೂಣಿಲಿತ್ತು. ಈಗ ನೆಕ್ಸ್ಟ್ ಹಾಸನ ಅಂತೇಳಿ ನಾವು ವಕೀಲರ ಮೇಲೆ ಕೇಳ್ಪಟ್ವಿ. ಯಾಕೆಂದರೆ ಬೆಂಗಳೂರು ಬಿಟ್ಟರೆ ಹಾಸನ ಅಂತೇಳಿ ನಮಗೆ ಮಾಹಿತಿ ಬರ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾವು ವಕೀಲರೆಲ್ಲ ಸಾಂಸ್ಕೃತಿಕ ಬೀಡಾಗಿದೆ ನಮ್ಮದು.
ಯಾಕೆ ಅಂದರೆ ನಮ್ಮಲ್ಲಿ ಯಾವ ಜಯಂತಿ ಅಂತಲ್ಲ, ಎಲ್ಲ ಜಯಂತಿನೂ ಮಾಡ್ತೀವಿ, ಒಂದೇ ಒಂದು ಜಯಂತಿನೂ ಬಿಡಲ್ಲ. ಅಂದರೆ ಒಂದು ಔಪಚಾರಿಕವಾಗಿ ಮಾಡ್ತೀವಿ, ಇಲ್ಲ ದೊಡ್ಡ ಅದ್ಭುತವಾಗಿ ಮಾಡ್ತೀವಿ. ನೋಡಿ, ನಾವು ಅಂಬೇಡ್ಕರ್ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಶಿವಕುಮಾರ್ ಜಯಂತಿ ಇರ್ಬೋದು, ಕೆಂಪೇಗೌಡ ಜಯಂತಿ ಇರ್ಬೋದು, ಎನಿ ಒಂದು ಜಯಂತಿ, ವಾಲ್ಮೀಕಿ ಎಲ್ಲ ಎನಿ ಜಯಂತಿ ಏನಿದ್ದಾವೆ ಪುಣ್ಯ ಪುರುಷರ ಜಯಂತಿಗಳನ್ನು ಒಂದೂ ಬಿಡ್ದಂಗೆ ಮಾಡ್ತೀವಿ. ಯಾಕೆ ಅಂದರೆ ನೋಡಿ, ನಾನು ಇಲ್ಲಿಂದ ನೋಡ್ತಾ ಬರ್ತಿದ್ವಿ. ಬಸವ ಜಯಂತಿ ನಾವು ಮಾಡೋಕ್ಕೆ ಶುರು ಮಾಡಿದ್ದು, ಅಂಬೇಡ್ಕರ್ ಜಯಂತಿ ಮಾಡಿದ್ರು, ಕೆಂಪೇಗೌಡ ಜಯಂತಿ ಮಾಡ್ತಿದ್ದೀವಿ. ಎಲ್ಲ ಜಯಂತಿಲೂ ಎಲ್ಲ ವಕೀಲರ ಸಹಕಾರ ಇದೆ, ಅದಕ್ಕಾಗಿ ಮಾಡ್ತಾ ಇದ್ದೀವಿ. ಸರ್, ತಮ್ಮ ಪಕ್ಕದಲ್ಲಿ ಯೋಗೀಶ್ ಸರ್ ಇದ್ದಾರೆ, ಅವ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಇಲ್ಲ, ಅವನು ಒಳ್ಳೆ ಕಲಾವಿದ, ಒಳ್ಳೆ ವಕೀಲ, ಕೊಡುಗೆ ದಾನಿ ವಕೀಲ, ಒಳ್ಳೆ ಬೆಳಿಬೇಕಾದನು. ನಮಗಿಂತ ಒಂದು ವರ್ಷ ಜೂನಿಯರ್ ಇರ್ಬೋದು, ಬಟ್ ಒಳ್ಳೆ ಹೋರಾಟಗಾರ. ಅವನು ಮುಂದೆ ನಮ್ಮ ಸಂಘದಲ್ಲಿ ಅವನು ಪದಾಧಿಕಾರಿ ಆಗಬೇಕಾದನು ಆಗ್ತಾನೆ ಅಂತ ನಾನು ಹೇಳ್ತಾ. ಯೋಗೀಶ್ ಸರ್ ನಿಮ್ಮ ಬಗ್ಗೆ ಬಹಳ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ, ಅದು ಅಲ್ಲದೆ ಮುಂದಕ್ಕೆ ಏನೋ ಒಂದು ಸ್ಥಾನ ಕೊಡಲಿಕ್ಕೆ ನಿಮ್ಮ ವಕೀಲ ಶಕ್ತಿ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇದೆ ಅಂತ ಹೇಳಿ ಮಾಹಿತಿ ಇದೆ, ಏನು ಹೇಳ್ತೀವಿ? ಹೌದು ಸರ್, ಹೋದ ಸಲ ನಾನು ಸಹ ಪ್ರಧಾನ ಕಾರ್ಯದರ್ಶಿಗೆ ನಿಂತಿದ್ದು ಅಂತವನು. ನಮ್ಮ ಹಿರಿಯವರೆಲ್ಲ ಸೇರ್ಕೊಂಡು, ಹಿರಿಯ ವಕೀಲರೆಲ್ಲ ಸೇರ್ಕೊಂಡು ಉಂಬೇಶಣ್ಣಗೆ ಬಿಟ್ಕೊಡಿ, ಅವ್ರು ಸೀನಿಯರ್ ಇದ್ದಾರೆ ಅಂದಾಗ ಬಿಟ್ಕೊಡ್ಬೇಕಾಯ್ತು ಸರ್. ನೆಕ್ಸ್ಟ್ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್, ಎಲ್ಲರೂ ಪ್ರಾಮಾಣಿಕವಾಗಿ ಸಪೋರ್ಟ್ ಮಾಡೋಕ್ಕೆ ನಮ್ಮ ರಂಗಣ್ಣ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಸಪೋರ್ಟ್ ಮಾಡ್ತಾರೆ ಸರ್. ಪ್ರತಿಯೊಬ್ಬರು ಸದಸ್ಯರುಗಳಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ಆ ಥರ ಭಾವಿಸಿದ್ದೀನಿ. ಇವತ್ತು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಏನು ಕರ್ನಾಟಕದಾದ್ಯಂತ, ಯಾಕೆಂದರೆ ಹತ್ತತ್ರ ಕೋಟಿಗಟ್ಟಲೆ ಹಣ ಒಂದು ದಾನಿಗಳಾಗ್ಬೋದು, ಅಥವಾ ಕಾರ್ಲೆಯವರಾಗ್ಬೋದು, ಅಥವಾ ಒಂದು ಶ್ರಮ ಆಗ್ಬೋದು, ಕೋಟಿಗಟ್ಟಲೆ ಹಣ ಮಾಡಿ ಒಂದು ಒಳ್ಳೆ ಉದ್ಘಾಟನೆ ಮಾಡಿದ್ರಿ. ಈ ಕಾರ್ಯಕ್ರಮದಲ್ಲಿ ತಮ್ಮದು ಒಂದು ಸಹಕಾರ ಅಂತೇಳಿ ಕೇಳ್ಪಟ್ವಿ, ಏನಾಯ್ತು ಇದ್ರ ಬಗ್ಗೆ? ಸರ್, ಈಗ ನಮ್ಮ ಅಧ್ಯಕ್ಷರಿಗೆ ಇದು ಕ್ರೆಡಿಟ್ ಸರ್. ಯಾಕೆಂದರೆ ಅಧ್ಯಕ್ಷರು ಅವ್ರ ಸ್ವಂತ ಊರು ಕಾರ್ಲೆ ಸರ್. ಅಧ್ಯಕ್ಷರು ಹೋಗಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರ ಊರವರು, ಅವರು ಅಣ್ತಮ್ಮದ ರಿಲೇಟಿವ್ಸು, ಒಂದು ಬ್ಲಡ್ ರಿಲೇಟಿವ್ಸ್ ಇದ್ದಾರೆ, ಅವರು ಅಣ್ತಮ್ಮದಿರೋದ್ರಿಂದ ಅವ್ರುಗಳು ಬಂದು ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಅಧ್ಯಕ್ಷರು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ಅಂಥದ್ದೊಂದು ಒಳ್ಳೆಯ ಕಾರ್ಯ ನಡೀತಾ ಇದೆ. ಯಾಕೆಂದರೆ ಹೊಸದು 2023 ಆದಂಥ ಒಂದು ಸಂಘ ಇಷ್ಟು ತುಂಬ ಬೇಗ ಮುಂದುವರಿಯುತ್ತೆ ಅಂತ ಅಂದ್ಕೊಂಡಿರಲ್ಲ, ತುಂಬ ಬೇಗ ಮುಂದುವರಿತಿದೆ. ಅದೇ ರೀತಿ ಸರ್ಕಾರಗಳು ಸಹ ನಮ್ಮ ಕಡೆಗೆ ನೋಡ್ಬೇಕು ಸರ್. ಹೈದರಾಬಾದು, ತೆಲಂಗಾಣದಲ್ಲೆಲ್ಲ 50 ಕೋಟಿ 70 ಕೋಟಿ ವಕೀಲರಿಗೆ ಇದು ಮಾಡ್ತಾಯಿದ್ದಾರೆ ಸರ್, ವಕೀಲರಿಗೆ ನೀಡ್ತಾ ಇದ್ದಾರೆ, ಅನುದಾನ ನೀಡ್ತಾ ಇದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ದಯಮಾಡಿ ಸರ್ಕಾರಕ್ಕೆ ತಲುಪಿಸೋಂಥ ಮಾತಿದು. ದಯಮಾಡಿ ಸಿದ್ದರಾಮಯ್ಯ ಅವರಾಗಲಿ, ಡಿ ಕೆ ಶಿವಕುಮಾರ್ ಸರ್ ಆಗಲಿ, ಅವ್ರುಗಳು ನಮಗೆ ವಕೀಲರಿಗೆ ಅನುದಾನ ನೀಡಬೇಕು ಅಂತ ನಾನು ತಮ್ಮ ಮುಖಾಂತರ ಕಳಕಳಿಯ ಮನವಿ ಮಾಡ್ತೀನಿ ಸರ್. ಅವರಿಗೆ ಮಾಸ್ ಟಿ ವಿ ಮುಖಾಂತರ ಮನವಿ ಮಾಡ್ತೀವಿ ಸರ್. ಸರ್, ಈಗ ಮುಂದೆ ಚುನಾವಣೆಯಲ್ಲಿ ಅಧ್ಯಕ್ಷ ಅಂತೇಳಿ ನಮಗೆ ಮಾಹಿತಿ ಇದೆ. ಹೇಗೆ ಸರ್, ಹೇಗೆ ಸಾಧ್ಯ ಇತ್ತು ನಿಮ್ಮ ಒಂದು ಕೆಲಸ? ಆಕಾಂಕ್ಷಿ ಆಗಿದ್ದೀನಿ, ಎಲ್ಲ ಸದಸ್ಯರಿದ್ದಾರೆ. ನಮಗಂತ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಒಂದು ಸ್ಪರ್ಧೆಯಲ್ಲಿ ಇರೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಭಾಳ ಅಚ್ಚುಕಟ್ಟಾಗಿ ಎಲ್ಲ ಖುಷಿ ಪಡ್ತಿದೆ ವಕೀಲರಲ್ಲಿ. ತಮ್ಮ ಒಂದು ಕೆಲಸನ ಭಾಳ ಒಂದು ಅನುಕೂಲ ಆಯಿತು ಅಂತ ಹೇಳಿ ಕೇಳ್ಪಟ್ಟು ಇದೇನು ಹೇಳ್ತೀನಿ. ಖಂಡಿತ ನಮ್ಮ ಕಾರ್ಯಕ್ರಮಗಳು ಏನಾಗ್ತವೆ ನಮ್ಮ ವಕೀಲರ ಸಂಘದಲ್ಲಿ, ನಮ್ಮ ವಕೀಲರುಗಳೆಲ್ಲರೂ ಕೊಡುಗೆ ದಾನಿಗಳು. ಇಂಥ ಒಂದು ಕಾರ್ಯಕ್ರಮಗಳನ್ನ, ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ನಮ್ಮ ವಕೀಲರುಗಳೇ ಮಾಡಬೇಕು. ಹಿಂದಿನಿಂದಲೂ ಕೂಡ ಯಾವುದೇ ಒಂದು ಕಾರ್ಯಗಳಾಗಲಿ, ಸಮಾಜ ಸೇವೆ ಇದಾಗಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ರು ವಕೀಲ ವೃಂದ. ಈ ವಕೀಲ ವೃಂದಕ್ಕೆ ಮತ್ತು ಈ ಸಮಾಜ ಸೇವೆ ಒಳ್ಳೆ ಕೆಲಸ ಆಗೋಕ್ಕೋಸ್ಕರ ನಮ್ಮ LT ಕಾರ್ಲೆ ಅವರು ನಮಗೆ ಮಾಡಿಕೊಟ್ಟಿರೋಂಥ ಒಂದು ಕೆಲಸ ತುಂಬ ಅದ್ಭುತವಾದಂಥ ಒಂದು ಒಳ್ಳೆಯ ಕೆಲಸ, ಸಮಾಜ ಸೇವೆ. ಅವರಿಗೆ ನಾವು ಕೂಡ ನಿಮ್ಮ ಮಾಸ್ ಟಿ ವಿ ಮುಖಾಂತರ ನಾವು ಧನ್ಯವಾದಗಳನ್ನ ಹೇಳ್ತೀವಿ, ಕೃತಜ್ಞತೆ ಹೇಳ್ತೀವಿ. ಕಾರ್ಯಕ್ರಮ ನೋಡಿದ್ವಿ, ಇನ್ಫ್ರಾಸ್ಟ್ರಕ್ಚರ್ ಹಾಸನ್ ಅಂತ. ಸರಿ, ಈ ಥರ ಒಂದು ಸಂಘ, ಈ ಥರ ಸಂಘನ ನಾವು ಈ ರಾಜ್ಯದಲ್ಲಿ ಬೇರೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ನೋಡಬೇಕು ಅಂತಿದೆ. ಇದ್ರ ಮತ್ತು ದೇಶನ ರಾಜ್ಯದಲ್ಲೆಲ್ಲ ದೇಶದಲ್ಲಿ ನೋಡ್ಬೇಕಂತ ಇದ್ರ ಬೇಕು ಸ್ವಲ್ಪ. ಸರ್ ನೋಡಿ, ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಮೊದಲು KL ಮಂಜುನಾಥ್ ಅಂತಿದ್ರು ನಮ್ಮವರ ಚಂದ್ರಪಟ್ಟಣದವರು, ಅಲ್ಲ ಚಂದ್ರಪಟ್ಟಣ, ಅವರು ನಮಗೆ ಅಷ್ಟೇ ಸಪೋರ್ಟ್ ಮಾಡಿದ್ರು. ಯಾವತ್ತೂ ನಾವು ಇಡೀ ನಮ್ಮ ಸಂಘ ಒಬ್ಬ ವಕೀಲ ಹೋದ್ರೂ ನಮ್ಮ ಕೆಲಸ ಮಾಡಿ ಕಳಿಸೋರು. ಇವತ್ತು ಆ ಥರ ಕ್ರೆಡಿಟ್ ನಮ್ಮ HP ಸಂದೇಶ್ ಸಾಹೇಬ್ರು ಸಲ್ಲುತ್ತೆ. ಅವರು ನೋಡಿ, ನಾವು ಯಾವತ್ತೇ ಆಗಲಿ, ನಾನು ಅವರು ಅಕ್ಕಪಕ್ಕ ರೂಮು 92 ಸಂದೇಶ್ ಸಾಹೇಬರು ಲಾಯರ್, ಅವತ್ತು ನಾನು PUC ಹುಡುಗ. ನಾನು ಅವತ್ತು ನನ್ನ ಅಕ್ಕ ರೂಮಲ್ಲಿದ್ದರು. ಅದನ್ನೇ ನಾನು ಮೊನ್ನೆ ಧಾರವಾಡ ಅವ್ರ ಕರೆಯಾಗಿ ಇನ್ವೈಟ್ ಮಾಡೋಕ್ಕೆ ನಾನೇ ಹೋಗಿದ್ದು. ಸಂದೇಶ್ ಸಾಹೇಬ್ರನ್ನೂ ಅಶೋಕ್ ಕಿಣಗಿ ಸಾಹೇಬ್ರನ್ನಿಗೆ ಇನ್ವೈಟ್ ಮಾಡೋಕ್ಕೆ ಅಂತ. ಆಗ ಸಂದೇಶ್ ಸಾಹೇಬ್ರಿಗೆ ಅದನ್ನೇ ಜ್ಞಾಪಕ ಮಾಡೋದಕ್ಕೆ 93 ದಿನ ಎಷ್ಟು ವರ್ಷ ಆಯಿತು ನೀನು ಸಣ್ಣ ಹುಡುಗ. ಅವಾಗ ನಾನು PUC SLC ಮುಗಿಸ್ಕೊಂಡು ಬಂದಿದ್ದೆ. ಆ ದೊಡ್ಡ ಮನುಷ್ಯರು ಅವತ್ತು ಅದೇ ಸಂದೇಶ್ ಸಾಹೇಬ್ರು ಇರಲಾಗಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳಾಗ್ತವೆ. ಇವತ್ತು ನಮಗೆ ಯಾವೇ ಆಗಲಿ ಒಂದು ಸಣ್ಣ ಕೆಲಸ ಆಗಲಿ, ಹೈಕೋರ್ಟ್ರು ಕೆಲಸ ಆಗಬೇಕಲ್ಲ, ಸಾಹೇಬ್ರು ಇರೋ ಹೊತ್ತಿಗೆ ನಮ್ಮ ಕೆಲಸ ಆಯ್ತಿರೋದು. ಇಷ್ಟೊಂದು ಪ್ರೀತಿ ಹೆಂಗೆ ಬಂತು? ಅಲ್ಲಿ ನಮ್ಮೂರ್ನವ್ರವರು
ಅವರು ನಮ್ಮೂರಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡಿದವರು ಇಲ್ಲಿ ಹುಟ್ಟಿ ಇಲ್ಲಿ ಇದೇ ಊರಿನವರು ಅವರ ಇದೆಲ್ಲ ಕೊಡುಗೆ ಫಸ್ಟು ನಮಗೆ ಕೆ ಎಲ್ ಮಂಜುನಾಥ್ ಸಾಹೇಬ್ರು ಸಲ್ಲುತ್ತೆ, ಎರಡನೇದಾಗಿ ಸಂದೇಶ್ ಸಾಹೇಬ್ರು ಸಲ್ಲುತ್ತೆ. ಸರ್ ಬೇರೆ ಜಿಲ್ಲೆಗಳಿಗೆ ಆಗಬೇಕು ನೋಡ್ರಿ, ಇಡೀ ಸಂಘಗಳಿಗೆ ತಮ್ಮ ಆದೇಶ ಅಲ್ಲ, ಎಲ್ಲ ವಕೀಲರು ಹೋರಾಟ ಮಾಡಬೇಕು, ಈ ಥರ ಪ್ರಯತ್ನ ಮಾಡಬೇಕು. ಆಗುತ್ತೆ, ಏನು ಯಾವ ವಕೀಲರು ಸಂಘ ಆಗ್ದಂಗೆ ಏನಿಲ್ಲ, ಎಲ್ಲ ಊರಲ್ಲೂ ಇದೆ. ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋಕ್ಕೆ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾವೇನು JDSನವರಲ್ಲ, ಆರು ದೇವೇಗೌಡರ ಕುಟುಂಬ ಸುಮ್ಮನೆ ಹೇಳೋದಲ್ಲ, ಆ ಕುಟುಂಬದ ಕೊಡುಗೆ ಇದೆ. ನಾವು ನನ್ನ ಆ ಪಾರ್ಟಿನಲ್ಲ, ಆ ಕಾರ್ಯಕರ್ತನಲ್ಲ, ಆದರೆ ಅಭಿಮಾನಿ. ಅವರು ಕೊಡುಗೆ ರೇವಣ್ಣ ಆಗಲಿ, ಆಮೇಲೆ ನೆಕ್ಸ್ಟ್ ದೇವೇಗೌಡರಾಗಲಿ, ಅವರು ರೇವಣ್ಣವರು ಏನಾರಾಗಲಿ ಅವರ ಕೊಡುಗೆ ಅಪಾರ ಇದೆ. ಅವ್ರಿಗೆ ಹೇಳೋರು, ರೀ ಎಷ್ಟು ಲಕ್ಷ ಬೇಕು, ನಮ್ಮ ಸಾಹೇಬರು ಹೇಳಿದ್ರು, ಇದನ್ನು ಸಂದೇಶ್ ಸಾಹೇಬ್ರು ಹೇಳಬಾರ್ದು. ಫಸ್ಟು ಅವ್ರು ಸರ್ಕಾರ ಹೋದಾಗ ಒಂದು ಕೊಟ್ಟು ಮತ್ತೆ ಸರ್ಕಾರ ನೆಕ್ಸ್ಟ್ ಕೊಟ್ಟದ್ದು ರೇವಣ್ಣವ್ರ ಕೊಡುಗೆನೂ ಅಂತ ಹೇಳ್ಬೋದು. ಸರ್ ಈ ವಿಚಾರದಲ್ಲಿ ಹಾಸನ ಅಂದರೆ ದೇವೇಗೌಡರು ಅಂದರೆ ಹಾಸನ ಅಂತೇಳಿ ಕರ್ನಾಟಕದಾದಂಥ ಮಾತಿದೆ. ಹೀಗಿದ್ದಾಗ ಹೇಗೆ ಸರ್? ಅಲ್ಲ, ನಾವು ಅದು ರಾಜಕಾರಣವಾಗಿರ್ಬೋದು, ಬಟ್ ನಾವು ಲಾಯರ್ ಆಗಿ ಒಬ್ಬ ಲಾಯರ್ ಒಬ್ಬ ಜನರಲ್ ಸೆಕ್ರೆಟರಿ ಆಗಿ ಅವ್ರು ಯಾಕೆಂದ್ರೆ ಈ ಕೋರ್ಟ್ ನಾನು ಇಡೀ ವಕೀಲರ ಸಂಘದ ಇಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಈ ಥರ ನಮಗೆ ಎಲ್ಲ ವ್ಯವಸ್ಥೆ ಇರೋ ಅಂಥ ಒಂದು ಕೋರ್ಟ್ನ ಕಟ್ಟಿಕೊಟ್ಟಿದ್ದಾರೆ ಅಂದರೆ ಅದು ಬಿಕಾಸ್ ಆಫ್ ಅದು ರೇವಣ್ಣವರಿಗೆ. ರೇವಣ್ಣ ಆ್ಯಕ್ಚುಲಿ ವರ್ಕರು. ಆ ವಿಷಯದಲ್ಲಿ ರೇವಣ್ಣ ಸಲ್ಲಬೇಕು ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಅವ್ರನ್ನ ನಾವು ಯಾವತ್ತೂ ಯಾಕೆಂದರೆ ನೆನ್ಕೊಳ್ಳೇಬೇಕು. ಅವ್ರ ಹೋರಾಟನೇ ಇದು ಕಾರಣ, ಇಷ್ಟು ದೊಡ್ಡ ಬಿಲ್ಡಿಂಗ್ ಹಾಕಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಮ್ಮ KSBC ಚುನಾವಣೆ ಆಯಿತು, ಎಲ್ಲ ಕರ್ನಾಟಕ ವಕೀಲರ ಪರಿಷತ್ ಚುನಾವಣೆ ಆಯ್ತಲ್ಲ, ನಮ್ಮ ಚುನಾವಣೆಗೆ ಓಟ್ ಕೇಳಕ್ಕೆ ಬಂದವರು ನಮ್ಮ ಓಟ್ ಕೇಳ್ತಾರಲ್ಲ, ನಮ್ಮ ಬಿಲ್ಡಿಂಗ್ ನೋಡೋರು ಏನು ರೀ ನೀವು ಇಂಥ ಬಿಲ್ಡಿಂಗ್ ಅಲ್ಲ, ನಮ್ಮ ಹೇಳಿ ನಮ್ಮ ಸಾಹೇಬ್ರವೇ ನಿಮಗೆ ಒಂದು ಹೈಕೋರ್ಟ್ ಪೀಠ ಕೊಡಿಸ್ಬೇಕು, ಆ ಪ್ರಯತ್ನ ಮಾಡಬೇಕು ಅಂತವ, ಆ ಹೋರಾಟನ ನಾವು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ನಮ್ಮ ರಾಜಕಾರಣಿಗಳು ಸಪೋರ್ಟ್ ಮಾಡಬೇಕು. ಒಂದು ಸರ್ಕ್ಯೂಟ್ ಬೆಂಚ್ ಕೊಟ್ಟರೆ ಒಂದು ಪತ್ರ ವ್ಯವಹಾರ ಮಾಡಿದ್ದೀವಿ. ನಮ್ಮ ಸಾಹೇಬರು ಒಂದು ಸಿಟ್ಟಿಂಗ್ನೇ ಮಾಡಿದ್ದಾರೆ, ಸಂದೇಶ್ ಸಾಹೇಬರು ಒಂದು ಸಿಟ್ಟಿಂಗ್ನೇ ಮಾಡಿದ್ದಾರೆ. ಒಂದು ದಿವಸ ಹೈಕೋರ್ಟ್ ಸಿಟ್ಟಿಂಗಲ್ಲಿ ಹೈಕೋರ್ಟ್ ಜಡ್ಜೇ ಒಂದು ಸಿಟ್ಟಿಂಗ್ ಮಾಡಿ ಒಂದು ಜಡ್ಜ್ಮೆಂಟ್ನು ಮಾಡ್ಯಾರೆ. ಆಗುತ್ತೆ, ನಮ್ಮ ಸಾಹೇಬರು ಅದು ಮಾಡ್ಯಾರೆ. ಲಕ್ಷಣಗಳೆಲ್ಲ ಇದ್ದಾವೆ, ಅಂಥ ಒಂದು ಬಿಲ್ಡಿಂಗೇ ಇದೆ. ಥ್ಯಾಂಕ್ ಯು ಸರ್. ಮಾಸ್ ಟಿವಿಯವರಿಗೂ ತುಂಬ ಥ್ಯಾಂಕ್ಸು. ನಮ್ಮ ಯಾವುದೇ ಕಾರ್ಯಕ್ರಮ ಅಲ್ಲಿ ಬರ್ತೀರಾ, ನಿಜವಾಗ್ಲೂ ನಾವು ನಿಮ್ಮನ್ನು ನೋಡಿದರೆ ಸೀನಿಯರ್ ಸಿಟಿಜನ್ ಇವರು, ನಿಜವಾಗ್ಲೂ ರಿಟೈರ್ಡ್ ಆಫೀಸರು, ಡೆಲ್ಲಿಲೆಲ್ಲ ಕೆಲಸ ಮಾಡಿದ್ದಾರೆ, ಒಬ್ಬ ಅಂದರೆ ಅನುಭವ ಇರೋ ಜೀವಿ. ಅದ್ರ ಜೊತೆಗೆ ನೀವಿದ್ದೀರಿ ಕರ್ಣ ಅಂದರೆ ನನಗೆ ಮಹಾಭಾರತ ಕರ್ಣನೇ ನಮ್ಗೆ ಬರುತ್ತೆ. ಕ್ಲೋಸ್ ಫ್ರೆಂಡ್ಸು ಗೊತ್ತು ನನಗೆ ಕರ್ಣ ಅಂದರೆ ನನಗೆ ನಿಜವಾಗ್ಲೂ ಕರ್ಣ ಆ ಕಾರಣ ನಮ್ಗೆ ಬಂದ್ಬಿಡುತ್ತೆ. ಅದೇ ಥರ ನೇಚರ್ ಇದೆ, ಅದೇ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ.